ಜೀವನದಲ್ಲಿ ಆಗ್ಬಾರ್ದಾಯ್ತು ಕೆಟ್ಟದ್ದಾಯ್ತು ಅಂದಾಗ, ಓಕೆ ಮಾಸ್ಟರ್ಸ್, ಈಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ, ನಾನು ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ 3 ಮಂತ್ರಾಸ್ ಫಾರ್ ಹ್ಯಾಪಿನೆಸ್ ಅಂತ. ನಮ್ಮ ಜೀವನದ ಖುಷಿಗೆ 3 ಮಂತ್ರಗಳು ಏನು ಅಂದ್ರೆ, ಪಾಯಿಂಟ್ ನಂಬರ್ 1, ಮೊದಲನೇ ಮಂತ್ರ: ಇಫ್ ಥಿಂಗ್ಸ್ ಗೋ ರಾಂಗ್, ಇನ್ಸ್ಟೆಡ್ ಆಫ್ ರಿಗ್ರೆಟಿಂಗ್, ಜಸ್ಟ್ ಸೇ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್. ಲರ್ನ್ ಫ್ರಮ್ ದಟ್ ಮಿಸ್ಟೇಕ್, ಬ್ರಿಂಗ್ ಯುವರ್ ಎನರ್ಜಿ ಬ್ಯಾಕ್ ಅಂಡ್ ಮೂವ್ ಆನ್ ಅಂತ ಹೇಳ್ತಾರೆ. ಏನೇ ಒಂದು ಆಗಬಾರದ ಸನ್ನಿವೇಶ ಏನೋ ಒಂದಾಯ್ತು, ನಮ್ಗೆ ಇಷ್ಟ ಇಲ್ಲ, ಹಂಗ ಆಗ್ಬಾರ್ದಾಗಿತ್ತು, ಅಥವಾ ಏನೋ ಒಂದು ನಮ್ಗೆ ಮನ್ಸಿಗೆ ಬೇಜಾರಾಯ್ತು, ಯಾರೋ ಏನೋ ಬಂದು ಹೇಳಿದ್ರು, ನಮ್ಮ ಅಪ್ಪ ಅಮ್ಮನೇ ಆಗಿರ್ಬೋದು, ಪೇರೆಂಟ್ಸೇ ಆಗಿರ್ಬೋದು, ಅಥವಾ ನಮ್ಮ ಸಿಬ್ಲಿಂಗ್ಸೇ ಆಗಿರ್ಬೋದು, ಯಾರೋ ನಮಗ್ ಬೇಜಾರ್ ಮಾಡಿದಾರಪ್ಪ, ಅಥವಾ ನಮ್ಮ ಕೊಲೀಗ್ಸ್ ಇಂದ, ಅಥವಾ ನಮ್ಮ ಫ್ರೆಂಡ್ಸ್ ಇಂದ, ರಿಲೇಟಿವ್ಸ್ ಇಂದ ಏನೋ ಬೇಜಾರಾಯ್ತು ಅಂತ ಅನ್ಕೊಳ್ಳೋಣ. ಅವಾಗ ನಾವ್ ಏನ್ ಮಾಡ್ಬೇಕು, ಆ ಆ ಫ್ರೀಕ್ವೆನ್ಸಿ, ದುಃಖದ ಫ್ರೀಕ್ವೆನ್ಸಿ ಏನ್ ನಾವ್ ಇರ್ತೀವಿ, ತಕ್ಷಣ ನಾವ್ ಅದನ್ನ ಅಪ್ಲಿಫ್ಟ್ ಮಾಡ್ಕೊಳ್ಬೇಕು ಈ ಮಂತ್ರದಿಂದ. ಏನನ್ಬೇಕು, ನೀವು ಮನಸ್ಸಿನಲ್ಲಿ ಅಯ್ಯೋ ಹಿಂಗ ಆಗ್ಬಾರ್ದಾಗಿತ್ತು ಅಂತ ಅನ್ಕೊಳ್ಳೋದಕ್ಕಿಂತ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅಂತ ಹೇಳ್ಕೊಳ್ಳುವಂಥದ್ದು. ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್. ಬೇಜಾರಾಗಿದ ತಕ್ಷಣ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅಂತ ಖುಷಿ ಆಗ್ಬಿಡೋದು ತಕ್ಷಣ, ಇಮಿಡಿಯೇಟ್ಲಿ ಒಂದ್ 4 ಸೆಕೆಂಡ್ಸ್ ಒಳಗಡೆ ಮತ್ತೆ ನೀವು ಖುಷಿ ಆಗ್ಬಿಡ್ಬೇಕು. ಅದರಿಂದ ನೀವು ಆ ಮಿಸ್ಟೇಕ್ ಏನಾಗಿತ್ತು, ಯಾಕೆ ಅವ್ರು ಬಂದ್ ಬೈದ್ರು, ಅದರಿಂದ ನೀವು ಪಾಠವನ್ನ ಕಲ್ತ್ಕೊಂಡು ತಕ್ಷಣ ಮೂವ್ ಆನ್ ಆಗ್ಬಿಡ್ಬೇಕು. ಆ ಎನರ್ಜಿ ಫ್ರೀಕ್ವೆನ್ಸಿಯಲ್ಲೇ ಕೊರಕೊಂಡಿರ್ಬಾರ್ದು. ಪತ್ರಿ ಸರ್ ಹೇಳ್ತಾ ಇದ್ರು ಯಾವಾಗ್ಲೂ ಅಲ್ವಾ ಮಾಸ್ಟರ್ಸ್, ನಾವು ಎಷ್ಟೋ ಆ ಜನ್ಮಗಳನ್ನ ಪಡ್ಕೊಂಡು ತಪಸ್ಸು ಎಲ್ಲಾ ಮಾಡಿ ಈ ಮಾನವ ಜನ್ಮವನ್ನ ಪಡ್ಕೊಂಡ್ ಬಂದಿದೀವಿ. 84 ಲಕ್ಷ ಜೀವರಾಶಿ. ಅದ್ ಹಾಡು ಕೂಡ ಇದೆ, ಏಸು ಕಾಯಂಗಾಳ ಅಂತ ಒಂದು ಹಾಡಿದೆಯಲ್ಲ, 84 ಲಕ್ಷ ಜೀವರಾಶಿಯನ್ನ ಕಳೆದು ಬಂದ ಈ ಶರೀರ ಅಂತ ಒಂದು ಸಾಂಗ್ ಇದೆ. ಅದು ನಾನು PMC ಕೊಪ್ಪಳದಲ್ಲಿ ಹಾಡಿದೀನಿ ಕೂಡ. ಆತರ ಎಷ್ಟು 84 ಲಕ್ಷ ಜೀವರಾಶಿಗಳನ್ನ, ಆ ಜನ್ಮಗಳನ್ನ ಪಡ್ಕೊಂಡು ಆನಂತರ ನಾವು ಈ ಮಾನವ ಜನ್ಮಕ್ಕೆ ಬಂದಿದೀವಿ ಅಂದ್ರೆ ನಾವ್ ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕು, ಎಷ್ಟು ಗ್ರಾಟ್ಯೂಡ್ ಆಗಿರ್ಬೇಕು ನಮ್ಮ ಜನ್ಮಕ್ಕೆ, ನಮ್ಮ ಈ ದೇಹಕ್ಕೆ, ನಮ್ಮ ಫಿಸಿಕಲ್ ಬಾಡಿಗೆ ನಾವ್ ಎಷ್ಟು ಗ್ರಾಟಿಟ್ಯೂಡ್ ನ ತೋರಿಸ್ಬೇಕು. ಹಾಗಾಗಿ ಏನೇ ದುಃಖ ಆದ್ರೂ ಕೂಡ ತಕ್ಷಣ ಅದರಿಂದ ನಾವು ಲೈಫಲ್ಲಿ ನಾವ್ ಇಲ್ಲಿ ಜೀವನ ಮಾಡ್ತಾ ಇದೀವಿ ಅಂದ್ರೆ ದುಃಖ ಪಡೋದಕ್ಕೆ ನಾವು ಜೀವನ ಮಾಡ್ತಾ ಇಲ್ಲ. ನಾವ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತಾನೆ ನಾವು ಭೂಮಿ ಮೇಲೆ, ಅರ್ತ್ ಪ್ಲಾನೆಟ್ ಮೇಲೆ ಬಂದಿರೋದೇ ಒಂದು ಸ್ಕೂಲ್ ಆಗಿ. ಇದು ಅರ್ತ್ ಪ್ಲಾನೆಟ್ ನಮ್ಗಿದೆ, ನಾವೇನೋ ಒಂದು ಹೊಸದಾಗಿ ಕಲಿಯೋದಕ್ಕೆ ಬಂದಿದೀವಿ, ಹೊಸ ಹೊಸ ವಿಷಯಗಳನ್ನ ಕಲಿಯೋಕೆ ಬಂದಿದೀವಿ. ನಮ್ ಸುತ್ತಮುತ್ತ ಇರೋರೆಲ್ಲ ನಮ್ಗೆ ಟೀಚರ್ಸ್. ಯಾರೋ ಬಂದಿದ್ದಾರೆ ನಮಗ್ ಬೈತಾ ಇದಾರೆ ಅಂದ್ರೆ ಅವರಿಂದ ಏನೋ ನಾವು ಪಾಠ ಕಲಿಯೋದಿರುತ್ತೆ. ನಾವ್ ಅವ್ರಿಗೆ ತಿರುಗಿಸಿ ಏನೋ ಒಂದು ಹಿಂಗಲ್ಲ ಹಿಂಗೆ ಅಂತ ನಾವ್ ಹೇಳ್ತೀವಿ, ಅವ್ರಿಗದ ಅರ್ಥ ಆದ್ರೆ ಅವ್ರು ಅರ್ಥ ಮಾಡ್ಕೊಂಡ್ರೆ ಸರಿ, ಅರ್ಥ ಮಾಡ್ಕೊಂಡ್ಲಿಲ್ಲ ಅಂದ್ರೆ ಅದ್ ಅವ್ರಿಗೆ ನಷ್ಟ. ನಾವ್ ಯಾವಾಗ್ಲೂ ನಮ್ಮ ಫ್ರೀಕ್ವೆನ್ಸಿನ ಲೋ ಮಾಡ್ಕೋಬಾರ್ದು. ಹೈ ಫ್ರೀಕ್ವೆನ್ಸಿಯಲ್ಲಿ ನಾವು ಯಾವಾಗ್ಲೂ ಪಾಸಿಟಿವ್ ವೈಬ್ರೇಷನ್ಸ್ ನಲ್ಲಿ ನಾವ್ ಇಟ್ಕೋಬೇಕು. ಅಂದ್ರೆ ನಾವು ಈ ತರ ಏನೇ ಒಂದು ದುಃಖದ ಸಿಚುವೇಶನ್ ನಮ್ಮ ಲೈಫ್ ಅಲ್ಲಿ ಬಂದ್ರು ಕೂಡ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅಂತ ಹೇಳ್ಕೊಳ್ತಾರೆ ಮಾಸ್ಟರ್ಸ್. ಆಗ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಗೆ ಫ್ರೀಕ್ವೆನ್ಸಿ ಶಿಫ್ಟ್ ಆಗುತ್ತೆ. ಖುಷಿ ಆಗ್ಬಿಡಿ, ಮಿರರ್ ಮುಂದೆ ಹೋಗಿ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅಂದ್ಬಿಟ್ಟು ಮಿರರ್ ಮುಂದೆ ನಗ್ತಾ ಖುಷಿಯಾಗಿ ನಿಂತ್ಕೊಳ್ಳಿ. ಆ ಎಮೋಷನ್ಸ್, ಆ ಡಬಲ್ ಮ್ಯಾನಿಫೆಸ್ಟೇಷನ್ ತಿರುಗಿ ನಿಮಗೆ ಬರುತ್ತೆ, ಒಳ್ಳೇದಾಗುತ್ತೆ ನಿಮ್ಗೆ. ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅಂದ್ರೆ ಆ ಖುಷಿಯ ಕ್ಷಣಗಳು ನಿಮ್ಗೆ ಬರುತ್ತೆ ಮತ್ತೆ ಮರಳಿ ಅಂತ. ನೆಕ್ಸ್ಟ್ ಅವಾಗ ಫಸ್ಟ್ ಮಂತ್ರ ಆಯ್ತು. ಸೆಕೆಂಡ್ ಮಂತ್ರ ಡೂ ಹೋಪನೋಪೋನೋ ಅಂತ ಹೇಳ್ತಾರೆ. ಈ ಇಡೀ ಜಗತ್ತಿನಲ್ಲೇನೆ ಈ 4 ಲೈನ್ಸ್ ಏನಿದೆ ಓಪನೋಪೋನೋ ಪ್ರೇಯರ್: ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಡಿಯರ್ ಯೂನಿವರ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಈ 4 ಲೈನ್ಸ್ ಇದೆಯಲ್ಲ ಮಾಸ್ಟರ್ಸ್, ತುಂಬಾನೇ ಹೈಯೆಸ್ಟ್ ಫ್ರೀಕ್ವೆನ್ಸಿ ಮ್ಯಾಜಿಕಲ್ ವರ್ಡ್ಸ್. ಇದು ಹೀಲಿಂಗ್ ವರ್ಡ್ಸ್ ಅಂತ ಕೂಡ ಹೇಳ್ತಾರೆ ಇದನ್ನ. ತಕ್ಷಣ ನಾವ್ ಏನ್ ಅನ್ಕೊಳ್ಬೇಕು, ಯೂನಿವರ್ಸ್ಗೆ ನೀವು ಸಾರಿ ಕೇಳ್ಕೋಬೇಕು. ಡಿಯರ್ ಯೂನಿವರ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ನೀವ್ ಎಷ್ಟು ಸರಿನಾದ್ರೂ ಹೇಳ್ಕೊಳ್ಳಿ, ನಿಮ್ಗೆ ಸಮಯ ಸಿಕ್ಕಿದಾಗೆಲ್ಲ ಹೇಳ್ಕೊಳ್ಳಿ. ಎಷ್ಟು ಒಳ್ಳೇದು ಯೂನಿವರ್ಸ್ ನಿಮ್ಗೆ ಕೊಡ್ತಾ ಬರುತ್ತೆ ಅಂದ್ರೆ ಅಷ್ಟು ಒಳ್ಳೇದಾಗ್ತಾ ಬರುತ್ತೆ ನಿಮ್ಮ ಲೈಫಲ್ಲಿ. ಯಾವಾಗಲೂ ನಿಮಗೆ ಬೇಜಾರಾದಾಗ್ಲೂ ನೀವು ಇದನ್ನ ಹೇಳ್ಕೊಳ್ಳಿ: ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಡಿಯರ್ ಯೂನಿವರ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ನೀವು ಎಲ್ಲೋ ಒಂದು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ,
ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದೀರಾ, ಒಂದು ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದೀರಾ, ಅವಾಗ್ಲೂ ಕೂಡ ಹೇಳ್ಕೊಳ್ಳಿ ಮಾಸ್ಟರ್ಸ್, ಆ ಕಾರ್ಗೆ ನೀವು ಥ್ಯಾಂಕ್ಸ್ ಹೇಳಿ. ಬೆಳಗ್ಗೆ ಎದ್ದ ತಕ್ಷಣ ನಾವ್ ಯಾವಾಗ್ಲೂ ನಮ್ಮ ಸುತ್ತಮುತ್ತ ಇರುವಂತಹ ವಸ್ತುಗಳಿಗೆ ನಾವು ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕು. ಥ್ಯಾಂಕ್ಸ್ ಅನ್ನೋ ಒಂದು ಮ್ಯಾಜಿಕಲ್ ವರ್ಡ್ ನ ಸ್ಪ್ರಿಂಕಲ್ ಮಾಡ್ತಾ ಇರ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಈ ದಿನ ಪ್ರೀಶಿಯಸ್, ಈ ದಿನವನ್ನ ನನ್ನ ಜೀವನದಲ್ಲಿ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಗ್ರೇಟ್ಫುಲ್ ಟು ಯು ಮೈ ಡಿಯರ್ ಯೂನಿವರ್ಸ್ ಅಂತ ಯೂನಿವರ್ಸಿಗೆ ಹೇಳ್ಕೊಳ್ಳುವಂಥದ್ದು. ಈ ರೀತಿ ಇದು ಸೆಕೆಂಡ್ ಮಂತ್ರದಲ್ಲಿ ಓಪನ್ ಪ್ರೇಯರ್ ಮಾಡ್ತೀವಿ ನಾವು. ಹೋ ಓಪನ್ ಪ್ರೇಯರ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಮೂರನೇ ಮಂತ್ರ ಏನಂದ್ರೆ, ಇಫ್ ಯು ಸೇ ಸಮಥಿಂಗ್ ನೆಗೆಟಿವ್, ಇಫ್ ಸಮಥಿಂಗ್ ವಾಸ್ ರಾಂಗ್, ಸೇ ಕ್ಯಾನ್ಸಲ್ ಕ್ಯಾನ್ಸಲ್, ಇಮಿಡಿಯೇಟ್ಲಿ ಸೇ ದಿಸ್ ಅಂಡ್ ರೀಪ್ಲೇಸ್ ಇಟ್ ವಿತ್ 5 ಗ್ರಾಟಿಟ್ಯೂಡ್ಸ್ ಅಂತ ಹೇಳ್ತಾರೆ. ಏನೋ ಒಂದು ಬೈದ್ ಬಿಟ್ರಿ ಅನ್ಕೊಳ್ಳಿ, ನಿಮ್ಮ ಬಾಯಿಂದ ಯಾವ್ದೋ ಒಂದು ನೆಗೆಟಿವ್ ಮಾತು ಬಂದ್ಬಿಡ್ತು, ಯಾರಿಗೋ ಏನೋ ಬೈದ್ ಬಿಟ್ರಿ, ತಕ್ಷಣ ಕ್ಯಾನ್ಸಲ್ 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 ಅಂತ ಅನ್ಕೊಂಡು ಅದಕ್ಕೆ ನೀವು ತಕ್ಷಣ ಇಮಿಡಿಯೇಟ್ ಆಗಿ ಒಂದು 5 ಥಿಂಗ್ಸ್, ನಿಮ್ಮ ಸುತ್ತಮುತ್ತ ಇರುವಂತಹ ಯಾವುದೇ ಒಂದು 5 ಥಿಂಗ್ಸ್ಗೆ, ಅಂದ್ರೆ ನಿಮ್ಗೆ ಅದು ಉಪಯೋಗ ಆಗಿರ್ಬೇಕು, ನಿಮ್ಮ ಲೈಫಲ್ಲಿ ಅದು ಉಪಯೋಗ ಆಗ್ತಾ ಇದೆ, ಅದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳುವಂಥದ್ದು. ಅವಾಗ ಏನಾಗುತ್ತೆ, ಇಮ್ಮಿಡಿಯೇಟ್ಲಿ ಇನ್ಸ್ಟೆಂಟ್ಲಿ ನಿಮ್ಮ ಎನರ್ಜಿ ಶಿಫ್ಟ್ ಆಗತ್ತೆ. ಆ ಲೋ ಎನರ್ಜಿಗೆ ನೀವು ಹೋಗಿದ್ರಿ, ಏನೋ ಒಂದ್ ಕೆಟ್ಟ ಮಾತು ಹಾಡಿದ್ರಿ ಅಂದ್ರೆ ಅದು ಲೋಯರ್ ವರ್ಲ್ಡ್ ಮಾಸ್ಟರ್ಸ್ ಇಂದ ಬಂದಿರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಪಾತಾಳ ಲೋಕದ ಮಾಸ್ಟರ್ಸ್, ಲೋಯರ್ ವರ್ಲ್ಡ್ ಮಾಸ್ಟರ್ಸ್ ಇಂದ ಅದ್ ಬಂದಿರುತ್ತೆ. ನಾವು ಒಳ್ಳೇದ್ ಮಾತಾಡ್ತಾ ಇದೀವಿ, ಒಂದು ಪಾಸಿಟಿವ್ ವೈಬ್ರೇಷನ್ಸ್ ನ ನಾವ್ ಇಟ್ಕೊಂಡಿದೀವಿ ನಮ್ ಜೀವನದಲ್ಲಿ, ಯಾವಾಗಲೂ ನಾವು ಪಾಸಿಟಿವ್ ಆಗೇ ಮಾತಾಡ್ತಾ ಇದೀವಿ, ಪಾಸಿಟಿವ್ ನೇ ಅಟ್ರಾಕ್ಟ್ ಮಾಡ್ತಾ ಇದೀವಿ, ಪಾಸಿಟಿವ್ ನಾವ್ ಇದೀವಿ ಅಂದ್ರೆ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಇಂದ ನಮ್ಗೆ ಆ ಎನರ್ಜಿ ಬರ್ತಾ ಇರುತ್ತೆ, ಪಾಸಿಟಿವ್ನೆಸ್ ಬರ್ತಾ ಇರುತ್ತೆ. ಆ ಪಾಸಿಟಿವಿಟಿ ಅನ್ನೋದು ನಮ್ಮ ಲೈಫ್ ಅಲ್ಲಿ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಇಂದ, ಬ್ಲೆಸ್ಸಿಂಗ್ ಇಂದ ನಮಗ್ ಬರ್ತಾ ಇರುತ್ತೆ ಮಾಸ್ಟರ್ಸ್. ಹಾಗಾಗಿ ನಾವ್ ಯಾವಾಗ್ಲೂ ಗ್ರೇಟ್ಫುಲ್ ಆಗಿರ್ಬೇಕು. ನಾವೇನೋ ಒಂದು ಅಪ್ಪಿ ತಪ್ಪಿ ನಮ್ ಬಾಯಿಂದ ಕೆಟ್ಟು ಮಾತು ಬಂತಪ್ಪ, ಒಬ್ರನ್ನ ಬೈದ್ ಬಿಟ್ವಪ್ಪ ಅಂದ್ರೆ ಇಮಿಡಿಯೇಟ್ಲಿ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಹೇಳಿ 5 ಥಿಂಗ್ಸ್ ಗ್ರಾಟಿಟ್ಯೂಡ್ ಹೇಳ್ಕೊಳ್ಬೇಕು. ಹೇಳ್ಕೊಳ್ಳಿ 5, ಯಾವ್ದಾದ್ರು ಒಂದು ನಿಮ್ಮ ಜೀವನದಲ್ಲಿ 5 ವಸ್ತುಗಳಿಗೆ ಗ್ರಾಟಿಟ್ಯೂಡ್ ನ ಹೇಳ್ಕೊಳ್ಳಿ. ನೆಕ್ಸ್ಟ್, ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದ ತಕ್ಷಣ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಹೇಳ್ದೆ ಅಲ್ವಾ ಆಗ್ಲೇ, ಮಿರರ್ ಟೆಕ್ನಿಕ್ ಹೇಳ್ದೆ ಅಲ್ವಾ, ಆ ಮಿರರ್ ಟೆಕ್ನಿಕ್ ಅದಾದ್ರೂ ಮಾಡಿ. ಆ ಮಿರರ್ ಟೆಕ್ನಿಕ್ ಆದ ನಂತರ ಕೆಲವರು ಫಸ್ಟ್ ನಾವ್ ಎದ್ದ ತಕ್ಷಣ ಧ್ಯಾನವನ್ನ ಮಾಡ್ತೀವಲ್ವಾ, ಧ್ಯಾನ ಮಾಡಿದಾದ್ಮೇಲೆ ಬೇಕಾದ್ರೆ ನೀವು ಹೋಗಿ ಮಿರರ್ ಟೆಕ್ನಿಕ್ ಮಾಡಿ. ಆಮೇಲೆ ವಾಟರ್ ಕುಡಿತೀವಿ, ವಾಟರ್ ಕುಡಿಯೋಕ್ ಮುಂಚೆ ಆ ವಾಟರ್ ಟೆಕ್ನಿಕ್ ಮಾಡಿ ಆ ವಾಟರ್ನ ಕುಡಿರಿ. ಆಮೇಲೆ ಫಸ್ಟ್ ನೀವು ಬೆಡ್ಡಿಂದ ಎದ್ದೊಳ್ದಾಗ ಆ ಬೆಡ್ಡಿಗೆ ನಮಸ್ಕಾರ, ಆ ಬೆಡ್ಗೆ ಒಂದು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ನೀವು ಮಲಗಿರೋ ರಾತ್ರಿ ಎಲ್ಲ ನಿಮ್ಗೆ ಸುಖಕರವಾದ ನಿದ್ದೆನ ಆ ಬೆಡ್ ಕೊಟ್ಟಿರೋದಕ್ಕೆ, ಅದಕ್ಕೆ ಮತ್ತೆ ಪಿಲ್ಲೋಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಮತ್ತೆ ಭೂಮಿಯನ್ನ ಮುಟ್ಟಿ ಭೂತಾಯಿಗೆ ನಮಸ್ಕಾರವನ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮದರ್ ಅರ್ತ್ ಪ್ಲಾನೆಟ್. ಈ ಭೂಮಿ ಅನ್ನೋದು ಇರೋದ್ರಿಂದನೇ, ಭೂಮಾತೆ ನಮ್ಮನ್ನ ಹೊತ್ತಿರೋದ್ರಿಂದ ನಾವಿಲ್ಲಿ ಜೀವನ ಮಾಡಕ್ ಸಾಧ್ಯ ಆಗ್ತಾ ಇರೋದು. ಮತ್ತೆ ನಾವು ಪ್ರತಿನಿತ್ಯ ಕುಡಿತಾ ಇರುವಂತಹ ಆ ಗಾಳಿ ಆಗಿರ್ಬೋದು, ಆಕ್ಸಿಜನ್ಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ನೀವು ಕುಡಿಯುತ್ತಾ ಇರುವ ನೀರಿಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಅದನ್ನ ನೀವು ಗ್ರಾಟಿಟ್ಯೂಡ್ ಆಗಿ 10 ಬ್ಲೆಸ್ಸಿಂಗ್ಸ್, ಬೆಳಗ್ಗೆ ಎದ್ದ ತಕ್ಷಣ ಒಂದು ಬುಕ್ ನ ಮೇಂಟೈನ್ ಮಾಡಿ ಮಾಸ್ಟರ್ಸ್. ಬೇಕಾದ್ರೆ ಡೈಲಿ ನಿಮ್ಮ ಪಿಲ್ಲೋ ಹತ್ರನೇ ಒಂದು ಬುಕ್ ಇಟ್ಕೊಳ್ಳಿ, ಬುಕ್ ಪೆನ್ ಇಟ್ಕೊಳ್ಳಿ. ಆ ಬುಕ್ ಅಲ್ಲಿ ನೀವು ಪ್ರತಿನಿತ್ಯ ಬರಿತಾ ಹೋಗಿ. ಫಸ್ಟ್ ಬೆಳಗ್ಗೆ ನೀವು ಎದ್ದು ಧ್ಯಾನ ಮಾಡ್ತೀರಾ ಅಲ್ವಾ, ಎದ್ದೊಳ್ತೀರಾ, ಬೆಡ್ಡಿಗೆ ನಮಸ್ಕಾರ ಮಾಡ್ಕೋತೀರಾ, ಭೂತಾಯಿಗೆ ನಮಸ್ಕಾರ ಮಾಡ್ಕೋತೀರಾ, ಆ ಸೂರ್ಯ ದೇವನ್ಗೆ ಮನ್ಸಲ್ಲೇ ನಮಸ್ಕಾರ ಮಾಡ್ಕೋತೀರಾ, ಪಂಚಭೂತಗಳು ನವಗ್ರಹಗಳಿಗೆ ಮನ್ಸಲ್ಲೇ ನಮಸ್ಕಾರ ಮಾಡ್ಕೊಳ್ಳಿ, ಕರಾಗ್ರೆ ವಸತ ಲಕ್ಷ್ಮಿ ಹೇಳ್ಕೊತೀರಾ, ನಿಮ್ಗೆ ಅಂಗೈಗಳನ್ನ ನೋಡ್ಕೋತಾ. ಅದೆಲ್ಲ ಆದ್ಮೇಲೆ ಪತ್ರಿ ಸರ್ ನಾನು ಖಂಡಿತ ಅವ್ರ ಫೇಸ್ ನೋಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ, ಅಥವಾ ನಿಮ್ ಯಾರಾದ್ರೂ ಆಧ್ಯಾತ್ಮಿಕ ಗುರುಗಳು ಫೇಸ್ ನ ನೋಡಿ. ಆ ನಂತರ ಆ ಬುಕ್ ಅಲ್ಲಿ ನೀವು ಬರೀರಿ ಮಾಸ್ಟರ್ಸ್ 10 ಬ್ಲೆಸ್ಸಿಂಗ್ಸ್ ನ. ನಿಮ್ಮ ಜೀವನದಲ್ಲಿ ಏನೇನ್ ಕಷ್ಟಗಳು ಬಂದಿದೆ, ಟ್ರಬಲ್ ಬಂದಿದೆ, ಅದನ್ನ ಬಿಟ್ಬಿಡಿ, ನೆಗ್ಲೆಕ್ಟ್ ಮಾಡ್ಬಿಡಿ, ಬರಿತಾ ಹೋಗಿ. ಪಾಯಿಂಟ್ ನಂಬರ್ 1, 2, 3 ಅಂತ 10 ವರೆಗೂ ಪಾಯಿಂಟ್ಸ್ ಹಾಕ್ಬಿಟ್ಟು 10 ಬ್ಲೆಸ್ಸಿಂಗ್ಸ್ ನ ಫಸ್ಟ್ ಕೌಂಟ್ ಮಾಡಿ. ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡ್ಬೇಕಂತೆ. ನಮ್ಮ ಜೀವನದಲ್ಲಿ ಅಯ್ಯೋ ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ಹಿಂಗಾಗೋಯ್ತು ನಮ್ ಜೀವನದಲ್ಲಿ ಹಿಂಗಾಗೋಗಿದೆ, ಹಣಕ್ಕೆ ಕಷ್ಟ ಇದೆ, ಅಥವಾ ರಿಲೇಶನ್ಶಿಪ್ ಚೆನ್ನಾಗಿಲ್ಲೇನೋ, ಅಥವಾ ನಮ್ಮ ಮಕ್ಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಅವ್ರ ವಿದ್ಯಾಭ್ಯಾಸ ಅವ್ರು ಚೆನ್ನಾಗಿ ಮಾಡ್ತಾರೋ ಇಲ್ವೋ, ಈ ತರ ಏನೇನೋ ನೆಗೆಟಿವ್ ಆಗಿ ನಾವು ಥಿಂಕ್ ಮಾಡ್ಲೇಬಾರ್ದು. ಯಾವಾಗ್ಲೂ ನಾವು ಪಾಸಿಟಿವ್ ಆಗಿರ್ಬೇಕು.
ಹಾಗಾಗಿ ನಿಮ್ಮ ಲೈಫ್ ಅಲ್ಲಿ ಏನೇ ಒಂದು ಟ್ರಬಲ್ ಇದ್ರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಿ, ಅದನ್ನ ನೆನೆಸ್ಕೊಳಕ್ಕೆ ಹೋಗ್ಬೇಡಿ. ನೀವ್ ಎಷ್ಟು ಅದನ್ನ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಕಷ್ಟಗಳನ್ನ ದುಃಖಗಳನ್ನ ನೆನೆಸ್ಕೊಳ್ತೀರೋ ಅಷ್ಟು ಅದು ಮ್ಯಾನಿಫೆಸ್ಟ್ ಆಗಿ ಮತ್ತದೇ ಯೂನಿವರ್ಸ್ ನಿಮ್ಗೆ ಅದನ್ನೇ ಕೊಡ್ತಾ ಹೋಗುತ್ತೆ. ಯಾಕಂದ್ರೆ ನೀವು ಅಲ್ಲಿ ಎಮೋಷನ್ಸ್ ಕಳಿಸ್ತಾ ಇದೀರಾ ಆಲ್ರೆಡಿ ಯೂನಿವರ್ಸ್ಗೆ. ನನಗೆ ಬೇಜಾರಾಗಿದೆ, ನಂಗೆ ದುಃಖ ಆಗಿದೆ ಅನ್ನೋ ಏನೋ ಎಮೋಷನ್ಸ್ ನೀವು ಆಲ್ರೆಡಿ ಯೂನಿವರ್ಸ್ ಕಳಿಸ್ತಾ ಇದ್ದೀರಾ. ಬೇಜಾರ್ ಮಾಡ್ಕೋತಾ ಇದ್ದೀರಾ, ದುಃಖ ಪಡ್ತಾ ಇದ್ದೀರಾ. ಯೂನಿವರ್ಸ್ ಏನ್ ಅನ್ಕೊಳ್ಳುತ್ತೆ, ನಿಮ್ಮ ಎಮೋಷನ್ಸ್ನೇ ಅದು ಅರ್ಥ ಮಾಡ್ಕೊಳ್ಳೋದು. ಎಮೋಷನ್ಸ್ ಅದ್ರ ಎನರ್ಜಿ, ನಮ್ಮ ಎನರ್ಜಿ ವೈಬ್ರೇಷನ್ಸ್ ಇದೆ, ಅದೇ ಯೂನಿವರ್ಸ್ ನ ಲ್ಯಾಂಗ್ವೇಜ್. ಅದ್ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಎನರ್ಜಿ ವೈಬ್ರೇಷನ್ಸ್ ನ. ನಾವು ಖುಷಿಯಾಗಿದ್ದೀವಾ, ನಗ್ತಾ ಇದೀವಾ, ಅಥವಾ ನಾವೇನಾದ್ರೂ ಬೈಕೋತಾ ಇದೀವ, ಒಬ್ರನ್ನ ಬೈಕೋತಾ ಇದೀವ, ಬೇಜಾರ್ ಮಾಡ್ಕೋತಾ ಇದೀವ ನಮ್ ಲೈಫ್ ಅಲ್ಲಿ, ಅದನ್ನ ಅದು ಅಬ್ಸರ್ವ್ ಮಾಡ್ಕೊಂಡು ಯೂನಿವರ್ಸ್ ಅದನ್ನ ನಮ್ಗೆ ರಿಟರ್ನ್ ಆಗಿ ಕೊಡುತ್ತೆ. ನಮ್ಮ ಎನರ್ಜಿ ವೈಬ್ರೇಷನ್ಸ್ ನಮ್ಗೆ ರಿಟರ್ನ್ ಆಗಿ ಬರುತ್ತೆ ಮಾಸ್ಟರ್ಸ್. ಹಾಗಾಗಿ ನಾವ್ ಯಾವತ್ತೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ಬೇಕು. ಆಗುತ್ತೆ, ಜೀವನ ಆದ್ಮೇಲೆ ಕಷ್ಟ ಬರಲ್ಲ ಅಂತ ಇಲ್ಲವೇ ಇಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಕಷ್ಟ ಅನ್ನೋದು ಇರುತ್ತೆ, ಬಂದಿರುತ್ತೆ, ಅನುಭವಿಸಿರ್ತೀವಿ ನಾವು. ಆಕ್ಚುಲಿ ಮುಂಚೆ ನಾವು 23 ಜನದ ಜಾಯಿಂಟ್ ಫ್ಯಾಮಿಲಿಲಿ ನಾನು ಇದ್ದಿದ್ದು ಮಾಸ್ಟರ್ಸ್. 23 ಜನ ಅಂದ್ರೆ ನೀವು ಥಿಂಕ್ ಮಾಡಿ, ಹೇಗ್ ಹೊಂದ್ಕೊಂಡು ನಾವು ಅಷ್ಟು ಜನದ ಜೊತೆ ಬಾಳ್ಬೇಕಾಗಿರುತ್ತೆ. 10 ವರ್ಷ ನಾನು ಜಾಯಿಂಟ್ ಫ್ಯಾಮಿಲಿ ಇದ್ದು ಬಂದವಳು. ನಮ್ಮ ಮಾವವರು ಆಮೇಲೆ ಎಲ್ಲರಿಗೂನು ಮನೆ ಕಟ್ಸ್ಕೊಟ್ರು, ಎಲ್ಲರೂ ಅವ್ರವ್ರ ಮನೇಲಿ ಇವಾಗ ಇದೀವಿ. ಬಟ್ ಈಗ್ಲೂ ಚೆನ್ನಾಗಿದೀವಿ, ಹಬ್ಬಗಳಲ್ಲಿ ಎಲ್ಲಾರು ಮೀಟ್ ಮಾಡ್ತೀವಿ, ಕೋ ಸಿಸ್ಟರ್ಸ್ ಮನೆಗೆಲ್ಲ ಹೋಗ್ತೀವಿ ಬರ್ತೀವಿ. ಹಂಗೆ ಅಂದ್ರೆ ನಮ್ಮ ಲೈಫ್ ಅಲ್ಲಿ ಬಂದಿರ್ತಾರೆ ನಮ್ಮ ಎನಿಮೀಸ್ ಗಳೇ ಕೋ ಸಿಸ್ಟರ್ಸ್ ಆಗಿ ಬಂದಿರ್ಬೋದು. ನಮ್ನ ಬೈಕೊಳ್ತಾ ಇರ್ಬೋದು, ನಾವ್ ಎಷ್ಟೇ ಒಳ್ಳೇದ್ ಮಾಡ್ಲಿ ಅವ್ರಿಗೆ, ಎಷ್ಟೇ ನಾವು ಒಳ್ಳೇದು ಅವ್ರ ಬರ್ಡೇಗೆ ಎಲ್ಲ ಗಿಫ್ಟ್ ಕೊಡ್ತಾ ಇರ್ಲಿ, ಅವ್ರು ನಮ್ಮನ್ ಬೈಕೊಳ್ಳೋದು, ನಮ್ ಹಿಂದಿಂದೆ ಮಾತಾಡೋದು. ಯಾರು ನಮ್ಮ ಹಿಂದಿಂದೆ ಮಾತಾಡ್ತಾರೆ ಅಂದ್ರೆ ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್, ಅವರಲ್ಲಿ ಅಜ್ಞಾನ ಅನ್ನೋದು ತುಂಬಿರುತ್ತೆ, ಶಕ್ತಿ ಅನ್ನೋದು ಇರೋದಿಲ್ಲ. ಅವ್ರಿಗೆ ಲೋಯರ್ ವರ್ಲ್ಡ್ ಮಾಸ್ಟರ್ಸ್ ನ ಅವ್ರು ಅಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಯಾವಾಗ್ಲೂ ಅವ್ರ ಬಾಯಲ್ಲಿ ಒಂದ್ ಒಳ್ಳೆ ಮಾತು ಅನ್ನೋದು ಬರ್ತಾ ಇರೋದಿಲ್ಲ. ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವನೆ ಬರ್ತಾ ಇರೋದಿಲ್ಲ. ಅಂತವ್ರು ಮಾತ್ರ, ವೀಕ್ ಪರ್ಸನ್ಸ್ ಮಾತ್ರ ನಮ್ಮನ್ನ ಬೈಕೊಳ್ತಾ ಇರ್ತಾರೆ. ನಾವೇನ್ ಮಾಡ್ಬೇಕು, ಫರ್ಗೆಟ್ ಅಂಡ್ ಫರ್ಗಿವ್. ಅವರನ್ನ ನಾವು, ಅವ್ರು ಎಷ್ಟೇ ನಮ್ಮನ್ನ ಬೈಲಿ, ನಾವ್ ಅವ್ರಿಗೆ ಒಳ್ಳೇದಾಗ್ಲಿ, ನಮ್ಮಿಂದ ಒಂದು ಕಾಂತಿ, ಪ್ರೀತಿಯ ಕಾಂತಿಯನ್ನ ಅವ್ರಿಗೆ ಧ್ಯಾನದಲ್ಲಿ ಕೂತ್ಕೊಂಡು ನಾವ್ ಅವ್ರಿಗೆ ಕಳಿಸುವಂತದ್ದು, ಅದನ್ನ ನಾವು ಮಾಡ್ಬೇಕು. ಅವರು ನಮ್ಮನ್ನ ಬೈಕೋತಾ ಇದಾರೆ ಅಂದ್ರೆ ನಮ್ಮಿಂದ ಅವ್ರು ಸಫರ್ ಆಗ್ತಾ ಇದಾರೆ ಅಂದ್ರೆ ಅವರು ಅಲ್ಲೊಂದು ಕರ್ಮವನ್ನ ಕಟ್ಕೋತಾ ಇದಾರೆ ಅಂತ ಅರ್ಥ. ಅದನ್ನ ನಾವು ಅದ್ ಹೆಂಗೋ ಒಂದು, ಅವ್ರು ನನ್ನ ಬೈಕೋತಾ ಇದಾರೆ ಅಂದ್ರೆ ಅವರ ಕರ್ಮಕ್ ನಾನೆಲ್ಲೋ ಒಂದ್ ಕಡೆ ಕಾರಣನ. ಹಾಗಾಗಿ ಯಾರ ಮೇಲೆ ಯಾವುದೇ ಒಂದು ಕೆಟ್ಟ ಭಾವನೆಯನ್ನ ನಾವ್ ಇಟ್ಕೋಬಾರ್ದು. ಇಲ್ಲಿರೋದೇ ನಾವ್ ಫ್ರೆಂಡ್ಸ್, ನಾವೆಲ್ಲರೂ ಫ್ರೆಂಡ್ಸ್. ನಾವಿಲ್ಲಿ ಭೂಮಿ ಅರ್ತ್ ಪ್ಲಾನೆಟ್ ಮೇಲೆ ಬಂದಿರೋದೇ ನಾವೆಲ್ಲರೂ ಒಂದು ಫ್ರೆಂಡ್ಶಿಪ್ ನ ಬೆಳೆಸೋಕೆ ಬಂದಿರೋಂಥದ್ದು. ನಾವೆಲ್ಲರೂ ಆತ್ಮ ಬಂಧುಗಳು. ಪತ್ರಿ ಸರ್ ಅದಕ್ಕೆ ಹೇಳ್ತಾ ಇದ್ರು ಯಾವಾಗ್ಲೂ, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್ ಅಂತ. ನಾವೆಲ್ಲರೂ ಹೈಯರ್ ವರ್ಲ್ಡ್ ಮಾಸ್ಟರ್ಸ್. ಯಾವಾಗ್ಲೂ ಹೈಯರ್ ವರ್ಲ್ಡ್ ಅಲ್ಲಿ ಬರೀ ಫ್ರೆಂಡ್ಶಿಪ್ ಇರೋದು ಮಾಸ್ಟರ್ಸ್. ಅಲ್ಲೆಲ್ಲೂ ಎನಿಮಿಟಿ ಅನ್ನೋದು ಇಲ್ವೇ ಇಲ್ಲ. ಒಂದು ಏನೋ ದ್ವೇಷ ಮನೋಭಾವನೆ ಅನ್ನೋದು ಅಲ್ಲಿ ಯಾರಲ್ಲೂ ಇಲ್ವೇ ಇಲ್ಲ. ಅದೆಲ್ಲ ಎಲ್ಲಿರುತ್ತೆ ಅಂದ್ರೆ ಲೋಯರ್ ವರ್ಡ್ಸ್ ಅಲ್ಲಿ ಇರುತ್ತೆ. ನಾವ್ ಯಾವಾಗ್ಲೂ ಇನ್ನೊಬ್ರು ಒಳ್ಳೇದೇ ಬಯಸ್ಬೇಕು. ಅವ್ರು ನಮ್ಗೆ ಎಷ್ಟೇ ಕೆಟ್ಟದ್ ಮಾಡ್ಲಿ, ನಮ್ಮ ಹತ್ರ ದುಡ್ಡು ಕಿತ್ಕೊಂಡು ನಮಗ್ ಮೋಸ ಮಾಡ್ತಾರಾ, ಅವ್ರು ಚೆನ್ನಾಗಿಟ್ಟಿರಪ್ಪ ದೇವ್ರೆ, ಅವ್ರು ಒಳ್ಳೇದಾಗ್ಲಿ ಅಂತ ನಾವು ಆಶಿಸ್ಬೇಕು. ಯಾಕಂದ್ರೆ ಯೂನಿವರ್ಸ್ ನೋಡ್ತಾ ಇರತ್ತೆ ನಮ್ನ, ಅದ್ರ ಎನರ್ಜಿ ವೈಬ್ರೇಷನ್ಸ್. ಅವರು ನಮ್ಗೆ ಮೋಸ ಮಾಡಿದಾರಾ, ಅವ್ರಿಗೆ ಯೂನಿವರ್ಸ್ ತಕ್ಕ ಪಾಠ ಕಲ್ಸತ್ತೆ, ಬಿಡಲ್ಲ. ಕರ್ಮ ನೆವರ್ ಫರ್ಗೆಟ್ಸ್ ದಟ್ ಅಡ್ರೆಸ್. ಕರ್ಮ ನೆವರ್ ಫರ್ಗೆಟ್ಸ್ ದ ಅಡ್ರೆಸ್ ಅಂತ ಹೇಳ್ತಾರೆ. ಅಡ್ರೆಸ್ ನ ಅದ್ ಯಾವತ್ತೂ ಮರೆಯಲ್ಲ ಕರ್ಮ ಅನ್ನೋದು. ಅವ್ರು ಮಾಡಿದ ಕರ್ಮ ಅವ್ರಿಗೆ ಹೋಗಿ ರಿಟರ್ನ್ ಕೊಟ್ಟೆ ಕೊಡುತ್ತೆ. ಬಟ್ ನಾವ್ ಆ ರೀತಿ ಥಿಂಕ್ ಮಾಡ್ಬಾರ್ದು, ಯೂನಿವರ್ಸ್ಗೆ ಬಿಟ್ಬಿಡ್ಬೇಕು. ಅದಕ್ಕ ಪಾಠ ಕಲ್ಸ್ಕೊಳುತ್ತೆ. ನಾವ್ ಅವ್ರಿಗೆ ಒಳ್ಳೇದನ್ನೇ ಬಯಸ್ಬೇಕು, ಒಳ್ಳೇದಾಗ್ಲಿ. ಯೂನಿವರ್ಸ್ ಇಂಥ ವ್ಯಕ್ತಿ ನನ್ನ ಹತ್ರ ದುಡ್ಡಿಸ್ಕೊಂಡು ನನಗೆ ಕೊಡದಲ್ಲೇ ಮೋಸ ಮಾಡ್ಬಿಟ್ರು, ಅವ್ರನ್ನ ಚೆನ್ನಾಗೇ ಇಟ್ಟಿರಪ್ಪ, ಒಳ್ಳೇದಾಗ್ಲಿ ಅವ್ರಿಗೆ, ಇನ್ಮೇಲೆ ಈ ರೀತಿ ಯಾರಿಗೂ ಮೋಸ ಮಾಡ್ಬಾರ್ದು ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ತುಂಬಲಿ ಅಂತ ಒಂದು ಪಾಸಿಟಿವ್ನೆಸ್ ನ ನಾವು, ಒಂದು ಪಾಸಿಟಿವ್ ಕಾಂತಿಯನ್ನ ಅವರಿಗೆ ಕಳಿಸಿ ಲೆಟ್ ಗೋ ಮಾಡ್ಬಿಡ್ಬೇಕು. ಅದ್ ಬಿಟ್ಟು ಅದನ್ನೇ ಕೊರಗ್ತಾ, ಅಯ್ಯೋ ಇವ್ರು ನಂಗೆ ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು ಅಂತ ನಾವು ಬೈಕೋಬಾರ್ದು. ಸ್ಟಾರ್ಟಿಂಗ್ ಅಲ್ಲಿ ಎಂತರ್ಗೂ ಬೇಜಾರ್ ಆಗುತ್ತೆ ಮಾಸ್ಟರ್ಸ್, ಅಯ್ಯೋ ಹಿಂಗ್ ಮೋಸ ಮಾಡ್ಬಿಟ್ರ ಅಂತ ಬೈಕೊಳಂಗ ಆಗತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕು, ನಾನು ನಿಮ್ಗೆ ಆಗ್ಲೇ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದೀನಿ, ಗಿಲ್ಟ್ ಟೆಕ್ನಿಕ್. ಅದು ಗಿಲ್ಟ್ ನ ರಿಮೂವ್ ಮಾಡ್ಕೊಳ್ಳುವಂತ ಟೆಕ್ನಿಕ್. ಪೆನ್ನು ಪೇಪರ್ ತಗೊಳ್ಳಿ, ಅವ್ರ ಬಗ್ಗೆ ಏನೇನ್ ಭಾವನೆಗಳು ಅನ್ನಿಸ್ತಾ ಇದೆ ಅದನ್ನೆಲ್ಲ ಬರ್ಕೊಳ್ಳಿ. ಅವ್ರಿಗೆ ಬೇಜಾರಾಗ್ತಿದ್ಯಾ, ಅವ್ರ ಮೇಲೆ ಸಿಟ್ಟು ಬರ್ತಾ ಇದೆಯಾ, ಬರೀರಿ ಅದನ್ನ. ಅವ್ರನ್ನ ಎಂತ ವರ್ಡ್ ಅಲ್ಲಿ ಬೈಬೇಕು ಅನ್ಸಿದೆ ಬರೀರಿ, ಅದನ್ನ ಬಿಡಬೇಡಿ. ಯಾಕಂದ್ರೆ ನಿಮ್ಮ ಒಳಗಿಡ ಎಮೋಷನ್ಸ್ ನ ನೀವು ಆ ಪೇಜಿಗೆ ತುಂಬ್ತಾ ಇದ್ದೀರಾ.
ಅದು ಹೋಗ್ಬೇಕು, ನಿಮ್ ಒಳಗಡೆ ಸೇರ್ಕೊಂಡಿರ್ಬಾರ್ದು. ಆ ಬ್ಯಾಡ್ ಎಮೋಷನ್ಸ್ ಏನಿದೆ ಅದ್ ಆ ಪೇಜಿಗೆ ನೀವು ಟ್ರಾನ್ಸ್ಫರ್ ಮಾಡ್ಬಿಡ್ಬೇಕು. ಮಾಡ್ಬಿಟ್ಟು ಅದನ್ನ ಸುಟ್ಬಿಡ್ಬೇಕು. ಅವಾಗ ಏನಾಗುತ್ತೆ, ಆ ವ್ಯಕ್ತಿ ಬಗ್ಗೆ ನೀವ್ ಯೋಚನೆ ಮಾಡ್ತಾ ಮತ್ತೇನಾದ್ರೂ ಆ ವ್ಯಕ್ತಿ ನೆನಪು ಬಂತು ಅಂತಂದ್ರೆ ಅವಾಗ ನಿಮ್ಗೆ ಆ ಎಮೋಷನ್ಸ್, ಏನು ಬ್ಯಾಡ್ ಎಮೋಷನ್ಸ್ ಅವ್ರ ಮೇಲಿತ್ತು ಅದು ಕಡಿಮೆ ಆಗ್ತಾ ಬರುತ್ತೆ. ಎಷ್ಟು ಬ್ಯಾಡ್ ಎಮೋಷನ್ಸ್ ನ, ಆ ಭಾರವನ್ನ ನೀವು ತೆಗೆದು ಹೊರಗಡೆ ಬಿಸಾಕ್ತೀರಾ, ಎಷ್ಟು ನೀವು ಆ ಗಿಲ್ಟ್ ನ ಸುಟ್ಟಾಕ್ತೀರಾ, ಅಷ್ಟು ನಿಮ್ಮಲ್ಲಿ ಮನಸ್ಸು ಶರೀರ ಎಲ್ಲ ಹಗುರ ಆಗುತ್ತೆ. ನಿಮ್ಮ ಹಾರ್ಟ್, ಹೃದಯಕ್ಕೆ ಒಂದು ಲವ್ ಎನರ್ಜಿ, ಒಂದು ಏನು ಆ ಖುಷಿ ಆಗುತ್ತೆ, ಒಂಥರ ಮನಸ್ಸು ಹಗುರ ಆಗ್ತಾ ಬರುತ್ತೆ. ಆ ನೋವಿನ ಭಾರವನ್ನ ನೀವು ಇಳಿಸ್ಕೊತಾ ಇದ್ದೀರಾ ಆ ಗಿಲ್ಟ್ ಅನ್ನೋ ಪೇಪರ್ನ ನೀವು ಸುಡೋದ್ರಿಂದ. ಆಯ್ತಾ? ಈ ರೀತಿ ಮಾಡ್ತಾ ಬನ್ನಿ ಮಾಸ್ಟರ್ಸ್. ನೆಕ್ಸ್ಟ್, ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಬುಕ್ ಮೇಂಟೈನ್ ಮಾಡಿ ಅಂತ ನಾನು ಹೇಳಿದೆ. 10 ಬ್ಲೆಸ್ಸಿಂಗ್ಸ್ ನ ನೀವು ಕೌಂಟ್ ಮಾಡ್ಕೊಳ್ಳಿ, ಅಂದ್ರೆ ಬರೀರಿ. ಜೀವನದಲ್ಲಿ ಬರೋ ಕಷ್ಟ ಸುಖಗಳನ್ನ ಏನು ನೀವು ಬರೆಯಕ್ ಹೋಗ್ಬಾರ್ದು. ನೀವು ಬರ್ದಿದ್ದೀರಾ ಅಂದ್ರೆ ಆ ಗಿಲ್ಟ್ ಪೇಪರ್ ಮೇಲೆ ಬರ್ದು ಸುಟ್ಟಾಕ್ಬಿಡ್ಬೇಕು. ಬಟ್ ಈ ಬುಕ್ ನೀವ್ ಏನ್ ಮೇಂಟೈನ್ ಮಾಡ್ತಾ ಇದೀರಾ, ಗ್ರಾಟಿಟ್ಯೂಡ್ ಬುಕ್ ಅಂತ ಒಂದ್ ಇಟ್ಕೊಂಡ್ಬಿಡಿ ಮಾಸ್ಟರ್ಸ್. ನಾನಂತೂ ಇಟ್ಕೊಂಡಿದ್ದೀನಿ, ಒಂದ್ ಗ್ರಾಟಿಟ್ಯೂಡ್ ಬುಕ್ ಅಂತ ನಾನು ಇಟ್ಕೊಂಡಿದ್ದೀನಿ. ಅದ್ರಲ್ಲಿ ಡೈಲಿ ನಾನು ಗ್ರಾಟಿಟ್ಯೂಡ್ಸ್ ಬರೀತಾ ಇರ್ತೀನಿ. 10 ಬ್ಲೆಸ್ಸಿಂಗ್ಸ್ ನ ಬರೀತೀನಿ ನಾನು ಡೈಲಿ. ಗ್ರಾಟಿಟ್ಯೂಡ್ಸ್ ನೋಡಿ, ಎಷ್ಟೊಂದು ಬುಕ್ಸ್ ಅಲ್ಲಿ ಬರೀತಾ ಇರ್ತೀನಿ, ಡೈಲಿ ಬರೀತಾ ಇರ್ತೀನಿ ನಾನು. ಆ ತರ ಬರೀತಾ ಇರ್ಬೇಕು. ನಾವ್ ಎಷ್ಟು ಪಾಸಿಟಿವ್ ಆಗಿ ಗ್ರಾಟಿಟ್ಯೂಡ್ ಬುಕ್ ಅಲ್ಲಿ ನಾವು ಪಾಸಿಟಿವ್ ಫೀಲಿಂಗ್ಸ್ ನ 10 ಬ್ಲೆಸ್ಸಿಂಗ್ಸ್ಗೆ, ನಮ್ಮ ಜೀವನದ ಆಶೀರ್ವಾದಕ್ಕೆ, ನಮ್ಮ ಜೀವನದ ಸರ್ವ ಸೌಭಾಗ್ಯಗಳಿಗೂ ಆಶೀರ್ವಾದಗಳಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ನಾವು 10 ಥ್ಯಾಂಕ್ಸ್ ಹೇಳ್ಬೇಕು. ಯಾವ್ದಾದ್ರು ಒಂದು ವಸ್ತು ಆಗಿರ್ಬೋದು. ಥ್ಯಾಂಕ್ ಯು ಫಾರ್ ದ ಥ್ಯಾಂಕ್ ಯು ಫಾರ್ ಮೈ ಬೆಡ್, ಮೈ ಕಾಟ್, ಮೈ ಪಿಲ್ಲೋ ಅಂತ ಬರ್ಕೊಳ್ಬಹುದು. ಆಮೇಲೆ ಅಥವಾ ಥ್ಯಾಂಕ್ ಯು ಫಾರ್ ದ ವಾಟರ್ ಐ ಡ್ರಿಂಕ್, ಥ್ಯಾಂಕ್ ಯು ಫಾರ್ ದ ಫುಡ್ ದಟ್ ನರಿಷಸ್ ಮೈ ಬಾಡಿ. ಆಮೇಲೆ ಥ್ಯಾಂಕ್ ಯು ಫಾರ್ ದ ಫ್ಯಾನ್. ನೀವು ರಾತ್ರಿ ಮಲಗಿದಾಗ ಫ್ಯಾನ್ ನಿಮ್ಗೆ ಸುಖವಾಗಿ ಗಾಳಿ ಬೀಸ್ತಾ ಇರುತ್ತೆ, ನೀವು ಚೆನ್ನಾಗಿ ನಿದ್ದೆ ಮಾಡಿದ್ದಿರ್ತೀರಾ, ಆ ಫ್ಯಾನಿಗೆ ಥ್ಯಾಂಕ್ಸ್ ಹೇಳಿ. ಮತ್ತೆ ಕಿಚನ್ಗೆ ಹೋಗ್ತೀರಾ, ಕಿಚನ್ ನಲ್ಲಿ ಗ್ಯಾಸ್ ಸ್ಟವ್ಗೆ ಥ್ಯಾಂಕ್ಸ್ ಹೇಳಿ. ತರಕಾರಿಗಳಿರುತ್ತೆ, ಹಣ್ಣುಗಳಿರುತ್ತೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಒಂದು ರೆಫ್ರಿಜರೇಟರ್ ನೋಡ್ತೀರಾ, ಒಂದು ಫ್ರಿಡ್ಜ್, ನೀವು ಬೆಳಗ್ಗೆ ಎದ್ ಬಂದು ಕಿಚನ್ಗೆ ಹೋಗ್ಬೇಕಾದ್ರೆ ಆ ಫ್ರಿಡ್ಜ್ ನ ನೋಡ್ತೀರಾ, ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಅಂತ ಹೇಳಿ. ಮತ್ತೆ ನೀವು ನಿಮ್ಮ ವೆಹಿಕಲ್, ನೀವು ಕಾರಲ್ಲಿ ಟ್ರಾವೆಲ್ ಮಾಡಿರ್ತೀರಾ, ಎಷ್ಟು ಸೇಫ್ ಆಗಿ ನಿಮ್ ಕಾರ್ ಜೊತೆ ನೀವು ಮಾತಾಡಿ. ನೀವು ಪ್ರತಿಯೊಂದು ಕೂಡ ಎನರ್ಜೀಸ್ ಮಾಸ್ಟರ್ಸ್. ಏನೇ ಒಂದು ವಸ್ತುಗಳಿಗೂ ಎನರ್ಜಿ ಅನ್ನೋದು ಇದ್ದೇ ಇರುತ್ತೆ, ಅದರದೇ ಆದಂತ ಒಂದು ಎನರ್ಜಿ ಅನ್ನೋದು ಇರುತ್ತೆ. ಅದ್ರ ಜೊತೆ ನೀವು ನಿಮ್ಮ ಸಂಬಂಧವನ್ನ, ನಿಮ್ಮ ಬಾಂಡಿಂಗ್ ನ ಬೆಳೆಸ್ಕೊಳ್ಬೇಕು. ಈಗ ಮನಿ ಅನ್ನೋದು ಕೂಡ ಒಂದು ಎನರ್ಜಿ. ಆ ಮನಿ ಜೊತೆ ನೀವು ಮಾತಾಡ್ತೀರಾ, ಪಾಸಿಟಿವ್ ಅಫರ್ಮೇಶನ್ಸ್ ಹೇಳ್ತೀರಾ ಮನಿಗೆ, ಅಲ್ವಾ? ಅದಕ್ಕೆ ನೀವು ಆ ವಸ್ತುಗೆ, ಆ ಮನಿ ಅನ್ನೋ ಎನರ್ಜಿಗೆ ನೀವು ಅದ್ರ ಜೊತೆ ಮಾತಾಡ್ತಾ ನೀವು ಒಂದು ಬಾಂಡಿಂಗ್ ನ ಬೆಳೆಸ್ಕೊಂಡ್ರಿ, ಅಲ್ವಾ? ಅದಕ್ಕೆ ಗ್ರಾಟಿಟ್ಯೂಡ್ ನ ಹೇಳ್ತಾ ಬಂದ್ರಿ. ಹಂಗೇನೆ ಬೇರೆ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಕಾಣುವಂತ ಪ್ರತಿಯೊಂದು ವಸ್ತುಗಳಿಗೂ ಕೂಡ ನಾವು ಗ್ರಾಟಿಟ್ಯೂಡ್ ನ ತಿಳಿಸ್ತಾ ಇರ್ಬೇಕು. ಥ್ಯಾಂಕ್ ಯು ಮೈ ಡಿಯರ್ ಟಿವಿ. ನಿಮ್ ಟಿವಿಗೆ ನೀವು ಥ್ಯಾಂಕ್ಸ್ ಹೇಳಿ. ಅದರಿಂದ ನೀವು ಎಷ್ಟೋ ನ್ಯೂಸ್ ಇಂದ ಎಷ್ಟೋ ನಾಲೆಡ್ಜ್ ಕಳ್ಕೊತಾ ಇದ್ದೀರಾ, ಅಥವಾ ಏನೋ ಒಂದು ಲರ್ನಿಂಗ್ ನೀವು ಡೈಲಿ ಕಲಿತಾ ಇದ್ದೀರಾ ಟಿವಿಯಿಂದ. ನಿಮ್ಮ ಮೊಬೈಲ್ ಫೋನ್ಗೆ ತಗೊಂಡು ಮೊಬೈಲ್ ಫೋನ್ಗೆ ನೀವು ಥ್ಯಾಂಕ್ಸ್ ಹೇಳಿ. ಯಾಕಂದ್ರೆ ಈ ಮೊಬೈಲ್ ಫೋನ್ ಇಂದ ನೀವು ಝೂಮ್ ಮೀಟಿಂಗ್ಸ್ ನ ಅಟೆಂಡ್ ಮಾಡ್ತಾ ಇದ್ದೀರಾ. ನಿಮ್ಮ ಲ್ಯಾಪ್ಟಾಪ್, ನಾನೀಗ ಲ್ಯಾಪ್ಟಾಪ್ ಅಲ್ಲಿ ಜಾಯ್ನ್ ಆಗಿದ್ದೀನಿ, ಲ್ಯಾಪ್ಟಾಪಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಯಾಕಂದ್ರೆ ಇದರಿಂದ ನಾನು ಎಷ್ಟೋ ಜನಕ್ಕೆ ನನ್ನಲ್ಲಿ ಏನು ಒಂದು ಜ್ಞಾನ ಇದೆ, ನಾಲೆಡ್ಜ್ ಇದೆ, ಅದನ್ನ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸತ್ಸಂಗವನ್ನ ಮಾಡ್ತಾ ಇದ್ದೀನಿ, ಮೆಡಿಟೇಷನ್ ನ ಹೇಳ್ಕೊಡ್ತಾ ಇದೀನಿ ಎಷ್ಟೋ ಜನಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಲ್ಯಾಪ್ಟಾಪ್ ಅಂತ ಬರೀರಿ. ಈ ತರ ಎಷ್ಟೋ ಇದೆ ಮಾಸ್ಟರ್ಸ್. ನಾವೆಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿದೀವಿ, ಜನಗಳೆಲ್ಲ ಯಾವ ರೀತಿ, ನಾವು ಧ್ಯಾನಕ್ಕೆ ಬರೋಕ್ ಮುಂಚೆ ಯಾವ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ರು ಅಂದ್ರೆ, ಬೆಳಗ್ಗೆ ಎದ್ರೆ ನಾವು ಥ್ಯಾಂಕ್ಸ್ ಹೇಳ್ಕೊತಾ ಇರ್ಲಿಲ್ಲ, ಅಲ್ವಾ? ಅಂದ್ರೆ ನಾನ್ ಮುಂಚೆಯಿಂದ ಚಿಕ್ಕೋಳಿಂದ ಒಂದು ಥ್ಯಾಂಕ್ಸ್, ಕೃತಜ್ಞತೆ ಹೇಳ್ಕೊಂಡು ಮಲ್ಕೊಳ್ತಾ ಇದ್ದೆ. ನಮ್ಮ ಮನೇಲಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಮತ್ತೆ ನಮ್ಮ ರಿಲೇಟಿವ್ಸ್ ಒಳ್ಳೇದಾಗ್ಲಿ, ಫ್ರೆಂಡ್ಸಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಮಲ್ಕೊಳ್ತಾ ಇದ್ದೆ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೆ. ಅಂದ್ರೆ ಬಟ್ ಇದನ್ನೆಲ್ಲ ನಾನು ಆಡ್ ಮಾಡ್ಕೊಂಡೆ ಮಾಸ್ಟರ್ಸ್. ನನ್ ಧ್ಯಾನಕ್ಕೆ ಬಂದ ನಂತರ ಯಾವಾಗ ನನ್ನ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಹೋಯ್ತು, ಅವಾಗೆಲ್ಲ ನಾನು ಈ ಟೆಕ್ನಿಕ್ಸ್ ಗಳನ್ನ ನನ್ನ ಲೈಫ್ ನಲ್ಲಿ ಇಂಪ್ಲಿಮೆಂಟೇಶನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದರಿಂದ ನಾನು ಒಂದು ಒಳ್ಳೆ ರಿಸಲ್ಟ್ ಕೂಡ ಕಂಡಿದ್ದೀನಿ ಮಾಸ್ಟರ್ಸ್. ಹಾಗಾಗಿ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ನಿಮ್ಮಲ್ಲ ಜೀವನದಲ್ಲೂ ಕೂಡ ಇವೆಲ್ಲ ಮ್ಯಾನಿಫೆಸ್ಟ್ ಆಗ್ಲಿ, ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾನು ಹಂಚ್ಕೋತಾ ಇದ್ದೀನಿ. ನೆಕ್ಸ್ಟ್, ಒಂದು ಮ್ಯಾಜಿಕ್ ಸ್ಟೋನ್ ನ ನೀವು ತಂದಿಟ್ಕೊಳ್ಬಹುದು. ಒಂದು ಸ್ಟೋನ್ ಇರುತ್ತಲ್ವಾ ನಿಮ್ ಮನೆಯಿಂದ ಹೊರಗಡೆ ಎಲ್ಲೋ ಒಂದು, ಅಥವಾ ನಿಮ್ ಮನೆ ಕಾಂಪೌಂಡ್ ಅಲ್ಲೇ ಆಗ್ಲಿ, ಒಂದು ಸ್ಟೋನ್ ಇರುತ್ತೆ. ಆ ಸ್ಟೋನ್ ನ ತಗೊಂಬಂದು ಚೆನ್ನಾಗಿ ನೀರಲ್ಲಿ ತೊಳೆದು ಅದಕ್ಕೆ ಎನರ್ಜಿಯನ್ನ ತುಂಬುವಂಥದ್ದು ಬರ್ಕೊಳ್ಳಿ ಮಾಸ್ಟರ್ಸ್. ಬೇಕಾದ್ರೆ ಅದನ್ನ ಒಂದು ಮ್ಯಾಜಿಕ್ ಸ್ಟೋನ್ ಆಗಿ ನೀವು ನೋಡಿ. ಆ ಸ್ಟೋನ್ ನ ತಂದು ನಿಮ್ ಹತ್ರ ಇಟ್ಕೊಂಡು ನಿಮ್ಮ ಬೆಡ್ ಹತ್ರ ನೀವು ಡೈಲಿ ಮಲ್ಕೊಳ್ಬೇಕಾದ್ರೆ ಮತ್ತೆ ಬೆಳಗ್ಗೆ ಎದ್ದ ಮೇಲೆ
ಆ ಅವತ್ತಿನ ದಿನ ಎಲ್ಲ ಏನೇನ್ ನಡೀತು, ನೀವು ನೈಟ್ ಮಲಗ್ಬೇಕಾದ್ರೆ ಆ ಸ್ಟೋನ್ ನ ಎತ್ಕೊಂಡು ಅವತ್ತೆಲ್ಲ ಏನೇನ್ ಒಳ್ಳೇದ್ ನಡೀತು ನಿಮ್ ಲೈಫಲ್ಲಿ, ಆ ದಿನ ಎಲ್ಲ ಏನೇನ್ ನಡೀತು, ಅದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಆ ಸ್ಟೋನ್ಗೆ ನೀವು ಮುತ್ತು ಕೊಟ್ಟು ಆ ಸ್ಟೋನ್ಗೆ ನೀವು ಒಂದು ಎನರ್ಜಿ, ಪಾಸಿಟಿವ್ ಎನರ್ಜಿನ ತುಂಬಿಸ್ತಾ ಇದ್ದೀರಾ. ಈ ದಿನ ಎಲ್ಲ ತುಂಬಾ ಚೆನ್ನಾಗಾಯ್ತು, ಥ್ಯಾಂಕ್ ಯು ಸ್ಟೋನ್, ಥ್ಯಾಂಕ್ ಯು ಮೈ ಡಿಯರ್ ಮ್ಯಾಜಿಕ್ ಸ್ಟೋನ್, ನೀನ್ ನನ್ನ ಹತ್ರ ಇದೆಯಾ, ನಿನ್ಗೆ ನಾನು ಪಾಸಿಟಿವ್ ಎನರ್ಜಿನ ತುಂಬ್ತಾ ಇದ್ದೀನಿ, ಅದು ನನಗೆ ರಿಫ್ಲೆಕ್ಟ್ ಆಗಿ ನನಗೆ ಪಾಸಿಟಿವ್ ಎನರ್ಜಿ ವೈಬ್ರೇಷನ್ಸ್ ಮತ್ತೆ ನನಗೆ ಬರ್ತಾ ಇದೆ. ಮತ್ತೆ ಆ ಸ್ಟೋನ್ ನ ನೀವು ಕೈಲಿ ಇಟ್ಕೊಂಡು ಆ ಇಡೀ ದಿನದ ಬಗ್ಗೆ ನೀನು ಕೂಡ ನೀವು ಗ್ರಾಟಿಟ್ಯೂಡ್ ನ, ಥ್ಯಾಂಕ್ಸ್ ನ ಆ ಸ್ಟೋನ್ಗೆ ತಿಳಿಸುವಂತದ್ದು ಮಾಡಬಹುದು. ಇದು ಒಂದು ಟೆಕ್ನಿಕ್ ನೀವು ಮಾಡಬಹುದು. ಆಮೇಲೆ ನೀವು ಮತ್ತೆ ಮಲ್ಕೊಳ್ಬೇಕಾದ್ರೆ ಆ ಸ್ಟೋನ್ ನ ಆ ದಿಂಬ್ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳುವಂಥದ್ದು. ಮತ್ತೆ ಬೆಳಗ್ಗೆ ಎದ್ದು ಆ ಸ್ಟೋನ್ಗೆ ಗ್ರಾಟಿಟ್ಯೂಡ್ ಹೇಳೋದು, ಥ್ಯಾಂಕ್ಸ್ ಹೇಳೋದು. ನೀವು ಅದು ಒಂದು ಎನರ್ಜಿ ಅಲ್ವಾ ಮಾಸ್ಟರ್ಸ್, ಆ ಸ್ಟೋನ್ ಕೂಡ ಒಂದು ಎನರ್ಜಿ, ಅದಕ್ಕೆ ಆದಂತ ಒಂದು ಎನರ್ಜಿ ವೈಬ್ರೇಷನ್ಸ್ ಇರುತ್ತೆ. ಅದನ್ನ ನೀವು ಪಾಸಿಟಿವ್ ಎನರ್ಜಿನ ತುಂಬಿ ಆ ಸ್ಟೋನ್ ನ ನೀವು ದಿಂಬಿನ ಕೆಳಗೆ ಇಟ್ಕೊಂಡು ಮಲಗಿದಾಗ ಆ ಪಾಸಿಟಿವ್ ಎನರ್ಜೀಸ್ ಏನೇನಿರುತ್ತೆ ಅದ್ರಲ್ಲಿ ಸೇರ್ಕೊಂಡಿರುತ್ತಲ್ಲ ನೀವು ಕೊಟ್ಟಿರುವಂತದ್ದು, ನೀವು ಮಲ್ಕೊಂಡಿದ್ದಾಗ ಅದು ನಿಮ್ಗೆ ಅದು ಬಂದು ಪ್ರವಹಿಸುತ್ತೆ. ಆ ಪಾಸಿಟಿವ್ ಎನರ್ಜಿ ವೈಬ್ರೇಷನ್ಸ್ ಅನ್ನೋದು ನಿಮ್ಮಲ್ಲಿ ಕೂಡ ಮತ್ತೆ ಅದು ರಿವರ್ಸ್ ಅಂದ್ರೆ ರಿಫ್ಲೆಕ್ಷನ್ ಆಗಿ, ನೀವು ಹೇಳಿರೋದೆಲ್ಲ ಪ್ರತಿಯೊಂದು ನೆಗೆಟಿವ್ ಅಲ್ಲ, ಪ್ರತಿಯೊಂದು ಪಾಸಿಟಿವ್ ನೀವು ಹೇಳಿರ್ತೀರಾ, ಅದು ಮತ್ತೆ ನಿಮ್ಮಲ್ಲಿ ನೀವು ಮಲ್ಕೊಂಡಿದ್ದಾಗಲೂ ಕೂಡ ಅದು ನಿಮ್ಗೆ ಒಳ್ಳೆ ಎನರ್ಜಿ ವೈಬ್ರೇಷನ್ಸ್ ಅನ್ನೋದು ನಿಮ್ಗೆ ಬರ್ತಾ ಇರುತ್ತೆ. ಆ ಪಿಲ್ಲೋ ಕೆಳಗಡೆ ನೀವು ಆ ಸ್ಟೋನ್ ನ ಇಟ್ಕೊಂಡು ಮಲ್ಗೋದ್ರಿಂದ ಅದೊಂದು ಮ್ಯಾಜಿಕ್ ಸ್ಟೋನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇದು ಒಂದು. ನೆಕ್ಸ್ಟ್, ಸ್ಟಾಪ್ ಕಂಪ್ಲೇಂಟ್ಸ್ ಅಂಡ್ ರೈಟ್ ಓನ್ಲಿ ಬ್ಲೆಸ್ಸಿಂಗ್ಸ್ ಅಬೌಟ್ ದಟ್ ಪರ್ಸನ್. ನಾವ್ ಯಾವಾಗ್ಲೂ ಪತ್ರಿ ಸರ್ ಹೇಳ್ತಾರಲ್ಲ, ನೋ ನೋ ಕಂಪ್ಲೇಂಟ್ಸ್ ನೋ ಜಡ್ಜ್ಮೆಂಟ್ಸ್. ಯಾರ ಬಗ್ಗೆನೂ ನಾವ್ ಏನು ಕಂಪ್ಲೇಂಟ್ ಮಾಡಬಾರ್ದು, ಯಾರ ಬಗ್ಗೆನೂ ನಾವು ಜಡ್ಜ್ಮೆಂಟ್ ಕೊಡಬಾರ್ದು, ಇವ್ರು ಹಿಂಗೆ ಹಂಗೆ ಅಂತ. ಯಾಕಂದ್ರೆ ಅವರ ಲೈಫ್ ಅಲ್ಲಿ ಏನಾಗಿರುತ್ತೆ ಅದು ಅವ್ರಿಗೆ ಮಾತ್ರ ಗೊತ್ತು. ಅವ್ರ ಶೂಸ್, ಈಗ ಯಾರೋ ಒಬ್ರು ಹೋಗಿ ಒಂದ್ ಶೂಸ್ ನಮ್ದಿರುತ್ತಪ್ಪ, ಯಾರ್ದೋ ಶೂಸ್ ಇರುತ್ತೆ, ಅವ್ರು ಬಂದು ಆ ಶೂಸ್ ನ ಹಾಕೊಂಡಾಗ ಆ ಶೂಸ್ ಒಳಗಡೆ ಎಲ್ಲೋ ಒಂದ್ ಸಣ್ಣ ಕಲ್ಸ್ ಸೇರ್ಕೊಂಡಿರುತ್ತೆ ಅನ್ಕೊಳ್ಳಿ, ಅವ್ರಿಗೆ ಆ ಶೂಸ್ ಇಂದ ಹಿಂಸೆ ಆಗ್ತಾ ಇದೆ, ಅದು ನಮಗ್ ಕಾಣಿಸ್ತಾ ಇರೋದಿಲ್ಲ. ಇವ್ನ್ ಯಾರಪ್ಪ ಶೂಸ್ ಹಾಕೊಂಡಿದ್ದಾನೆ, ಸರಿಯಾಗಿ ಓಡಾಡ್ತಾ ಇಲ್ಲ, ಈ ಶೂಸ್ ಹಾಕೊಂಡ್ಬಿಟ್ಟ, ಅವ್ನ್ ಓಡಾಡಕ್ಕೆ ಬರ್ತಾ ಇಲ್ಲ ನೋಡು ಅಂತ ಬೈಕೊಳ್ಳೋದಲ್ಲ. ಆತನಿಗೆ ಮಾತ್ರ ಗೊತ್ತು ಆ ಶೂಸ್ ಒಳಗಡೆ ಯಾವ್ದೋ ಒಂದ್ ಸಣ್ಣ ಕಲ್ಲು ಅವನಿಗೆ ಚುಚ್ತಾ ಇದೆ ಅನ್ನುವಂಥದ್ದು. ಹಾಗೆ ಅವರ ಜೀವನದ ದೃಷ್ಟಿಯಲ್ಲಿ ಅವ್ರಿಗೆ ಗೊತ್ತು ಅವ್ರ ಲೈಫ್ ಅಲ್ಲಿ ಏನಾಗ್ತಿದೆ ಅನ್ನುವಂಥದ್ದು. ನಮ್ಮ ಲೈಫ್ ಅಲ್ಲಿ ಏನಾಗ್ತಿದೆ ಅನ್ನೋದು, ನಮ್ಮ ಜೀವನದಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಏನಾಗಿದೆ, ನಾವ್ ಯಾಕೆ ಈ ರೀತಿ ರೆಸ್ಪಾಂಡ್ ಮಾಡ್ತಾ ಇದೀವಿ ಅಥವಾ ರಿಯಾಕ್ಟ್ ಆಗ್ತಾ ಇದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತು, ಅವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ಕೂಡ ಅವರ ದೃಷ್ಟಿಯಲ್ಲಿ ಅವ್ರು ಒಳ್ಳೆಯವರೇ ಅಂತೆ ಮಾಸ್ಟರ್ಸ್. ಒಬ್ಬ ಕಳ್ಳ ಕೂಡ ಅವನ್ ಏನಕ್ಕೆ ಕಳ್ತನ ಮಾಡ್ತಾನೆ, ಅವನ್ ಲೈಫಲ್ಲಿ ದುಡ್ಡಿಲ್ಲ, ಅಥವಾ ಅವನ್ಗೆ ಈಗ ಅವ್ರ ಮನೇಲಿ ಯಾರೋ ಅವ್ರ ತಾಯಿಗೋ ಏನೋ ಹುಷಾರಿರೋದಿಲ್ಲ, ಹಾಸ್ಪಿಟಲ್ಗೆ ಸೇರ್ಸ್ಬೇಕಾಗಿರತ್ತೆ, ಡಾಕ್ಟರ್ ಹತ್ರ ಅಷ್ಟು ದುಡ್ಡು ಕಟ್ಟಕ್ಕೆ ಅವನ ಹತ್ರ ದುಡ್ಡಿರಲ್ಲ, ಏನೋ ಅಥವಾ ಹೊಟ್ಟೆ ಪಾಡಿಗೋ ಇರ್ಬೋದು, ಕಳ್ತನ ಮಾಡ್ತಾನೆ. ಹಾಗಂತ ಅವನು ಕಳ್ತನ ಮಾಡೋದು ಕರೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ, ಆತನ್ಗೆ ಅಜ್ಞಾನ ಅನ್ನೋದು ತುಂಬಿರುತ್ತೆ. ಮಾಸ್ಟರ್ಸ್ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಓಕೆ ಓಕೆ, ಇಲ್ಲಿ ಸಡನ್ಲಿ ಏನೋ ಬೇರೆ ಬಂತು, ಸೊ ಓಕೆ. ಹಾಗಾಗಿ ಮಾಸ್ಟರ್ಸ್ ಅವರಲ್ಲಿ ಅಜ್ಞಾನ ಅನ್ನೋದು ತುಂಬಿರುತ್ತೆ. ಆ ರೀತಿ ಆ ಕಳ್ಳ ದರೋಡೆ ಮಾಡ್ತಾ ಇದಾರೆ ಅಥವಾ ರಾಬರ್ಸ್ ಇದಾರೆ, ದರೋಡೆಕೋರರು ಇದಾರೆ, ಅವರೆಲ್ಲ ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಲೈಫಲ್ಲಿ ಅವರ ದೃಷ್ಟಿ ನೇರಕ್ ಅವ್ರು ಮಾಡ್ತಿರೋದು ಅವ್ರಿಗೆ ಕರೆಕ್ಟ್ ಅನ್ಸ್ತಾ ಇರತ್ತೆ, ಬಟ್ ಅದು ತಪ್ಪು ಅಂತ ನಮಗ್ ಗೊತ್ತಿರುತ್ತೆ. ಅವ್ರ ಅಜ್ಞಾನದಿಂದ ಆ ರೀತಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಏನಿರುತ್ತೋ ಅವ್ರ ಲೈಫಲ್ಲಿ ಕಷ್ಟ ಏನಿರುತ್ತೋ ಹಾಗಂತ ಪ್ರತಿಯೊಬ್ರು ಇಡೀ ಪ್ರಪಂಚದಲ್ಲಿರೋರೆಲ್ಲ ದರೋಡೆಕೋರರಾಗ್ಬಿಟ್ರೆ ಬಹಳ ಕಷ್ಟ ಅಲ್ವಾ. ಹಂಗಾಗಿ ಅದು ಸರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅವರ ಜೀವನದ ಕಷ್ಟಗಳು ಅವ್ರವ್ರಿಗೆ ಗೊತ್ತಿರುತ್ತೆ ಅನ್ನೋದನ್ನ ಮಾತ್ರ ನಾವು ಅರ್ಥ ಮಾಡ್ಕೋಬೇಕಿಲ್ಲಿ. ಹಾಗಾಗಿ ಯಾರ ಮೇಲೂ ನಾವು ಕಂಪ್ಲೇಂಟ್ ಮಾಡಬಾರ್ದು, ಜಡ್ಜ್ಮೆಂಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗಂತ ಈಗ ನಮ್ಮ ಮನೆಗೆ ಯಾರೋ ಒಬ್ಬ ಕಳ್ಳ ಬಂದ್ಬಿಟ್ಟ ಅಂತಂದ್ರೆ ಅವನ ಮೇಲೆ ಹೋಗಿ ಕಂಪ್ಲೇಂಟ್ ಕೊಡಬಾರ್ದು ಅಂತಲ್ಲ, ಕಂಪ್ಲೇಂಟ್ ಕೊಡಿ. ಆತ ಕೂಡ ಒಂದು ಲೈಫ್ ಅಲ್ಲಿ ಲೆಸನ್ ಕಲಿಯೋದಿರುತ್ತೆ, ಈ ತರ ಮಾಡ್ಬಾರ್ದಾಗಿತ್ತು, ಅಯ್ಯೋ ಈ ತರ ಅರೆಸ್ಟ್ ಆಗ್ಬಿಟ್ಟೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಾನು ಹಿಂಗೆಲ್ಲ ಆಗೋಯ್ತು ಅಂತ ಆತ ಒಂದು ಅವನ್ ಲೈಫ್ ಅಲ್ಲಿ ಯೂನಿವರ್ಸ್ ಅವನಿಗೆ ಲೆಸನ್ ಅನ್ನೋದು ಕಲ್ಸುತ್ತೆ. ಬಟ್ ನಾವು ಈಗ ನಾನು ಹೇಳ್ತಾ ಇರೋದು ಏನಂದ್ರೆ, ಈಗ ನಮ್ಮ ಸುತ್ತಮುತ್ತ ನಮ್ಮ ಲೈಫ್ ಅಲ್ಲಿ ಈಗ
ಕೆಲವರು ಸತ್ಸಂಗಗಳನ್ನ ಅಟೆಂಡ್ ಮಾಡೋದ್ ಬಿಟ್ಟು ಸುಮ್ನೆ ಪಕ್ಕದ ಮನೆಯವ್ರ ಜೊತೆ ಹೋಗಿ ಕೂತ್ಕೊಂಡು ಹರಟೆ ಹೊಡೆಯೋದು ಮಾಡ್ತಾ ಇರ್ತಾರೆ, ನೀವು ನೋಡಿದೀರಾ? ಅಥವಾ ಒಂದ್ ಸೀರಿಯಲ್ ನೋಡ್ತಾ ಕೂತಿರ್ತಾರೆ. ಅದೆಲ್ಲ ವೇಸ್ಟ್ ಆಫ್ ಟೈಮ್ ಮಾಸ್ಟರ್ಸ್. ನಮ್ ಜೀವನದಲ್ಲಿ ನಾವು ಯಾವಾಗ್ಲೂ ಸಮಯನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು. ನಾವ್ ಯಾವ್ದಕ್ಕೆ ನಮ್ಮ ಎನರ್ಜಿಯನ್ನ ನಮ್ಮ ಕೊಡ್ತಾ ಇದೀವಿ, ನಮ್ಮ ಶಕ್ತಿಯನ್ನ ಕೊಡ್ತಾ ಇದೀವಿ, ಟೈಮ್ಗೆ ನಾವು ಸರಿಯಾಗಿ ನಾವ್ ಯಾವಾಗ ರೆಸ್ಪೆಕ್ಟ್ ಮಾಡ್ತೀವೋ, ಎಲ್ಲಿ ನಾವು ನಮ್ಮ ಸಮಯವನ್ನ ಅಚ್ಚುಕಟ್ಟಾಗಿ ಅಂದ್ರೆ ವಿನಿಯೋಗಿಸ್ಕೊಳ್ತಾ ಇದೀವೋ, ಅಷ್ಟೇ ನಮ್ಮ ಲೈಫ್ ಅಲ್ಲಿ ಒಳ್ಳೇದಾಗ್ತಾ ಬರುತ್ತೆ. ಟೈಮಿಗೆ ನಾವ್ ರೆಸ್ಪೆಕ್ಟ್ ಕೊಡ್ಬೇಕು. ಯಾಕಂದ್ರೆ ಒಂದ್ಸಲ ಸಮಯ ಅನ್ನೋದು ಕಳೆದೋಯ್ತು ಅಂದ್ರೆ ಅದು ಮತ್ತೆ ಬರಲ್ಲ, ಅದ್ ನಮ್ಮೆಲ್ಲರಿಗೂ ಗೊತ್ತು. ಹಾಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದಕ್ಕೂ ನಾವು ಗ್ರಾಟಿಟ್ಯೂಡ್ ಆಗಿರ್ಬೇಕು. ಸುಮ್ಮನೆ ನಾವು ಕೆಲ್ಸಕ್ ಬಾರದ್ದು ಟಿವಿನಲ್ಲಿ ಏನೋ ಬರ್ತಾ ಇರತ್ತೆ, ಏನೋ ಹಾಕೊಂಡ್ ನೋಡೋದಲ್ಲ. ಏನೋ ಒಂದ್ ನಾವು ಟಿವಿ ನೋಡ್ತಾ ಇದೀವಿ ಅಂದ್ರೆ ಒಂದ್ ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದ್ ಸಾಂಗ್ಸ್ ನೋಡಿ, ಪರವಾಗಿಲ್ಲ. ಎಂಟರ್ಟೈನ್ಮೆಂಟ್ ಬೇಕು ನಮ್ ಲೈಫ್ ಅಲ್ಲಿ. ಸಾಂಗ್ಸ್ ನೋಡ್ಬೇಕು, ಫಿಲಮ್ಸ್ ನೋಡ್ಬೇಕು, ಮೂವೀಸ್ ನೋಡ್ಬೇಕು. ಆದ್ರೆ ಅದನ್ನೇ ರೊಟೀನ್ ಮಾಡ್ಕೊಂಡ್ ಬರೀ ಅದ್ರಲ್ಲೇ ಮುಳುಗೋಗ್ಬಾರ್ದು. ಸಮಯನ ಹಾಳ್ ಮಾಡ್ಕೋಬಾರ್ದು. ಏನೋ ಒಂದು ಥೀಮ್ ಇದೆಯಾ, ಏನೋ ಒಂದ್ ಮೆಸೇಜ್ ಇದೆಯಾ ಆ ಫಿಲಮ್ ಅಲ್ಲಿ, ಅದನ್ನ ನೋಡ್ಬೇಕು. ಏನು ಮೆಸೇಜ್ ಇಲ್ವಾ, ಏನು ಪ್ರಯೋಜನನೇ ಆಗ್ತಿಲ್ವಾ ಆ ಫಿಲಂ ನೋಡೋದ್ರಿಂದ, ತಕ್ಷಣ ಶಟ್ ಆಫ್ ಮಾಡಿ ಆ ಟಿವಿನ. ಏನಾದ್ರೂ ಒಂದು ಒಳ್ಳೆ ಸ್ವಾಧ್ಯಾಯ ಮಾಡೋದು, ಒಳ್ಳೆ ಬುಕ್ ಓದೋ ಅಂತದ್ದು, ಇಲ್ವಾ ಈ ತರ ಒಳ್ಳೆ ಸತ್ಸಂಗಗಳನ್ನ ಅಟೆಂಡ್ ಮಾಡುವಂಥದ್ದು. ಏನೋ ನಮ್ಮ ಲೈಫ್ ಅಲ್ಲಿ ಏನೋ ಕಲಿಯೋದಿರುತ್ತೆ. ಪ್ರತಿನಿತ್ಯ ನಮ್ಮ ಲೈಫ್ ಅಲ್ಲಿ ಲರ್ನಿಂಗ್ 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 ಎವ್ರಿ ಡೇ ನಾವು ಲರ್ನಿಂಗ್ ಮಾಡ್ತಾನೆ ಇರ್ಬೇಕು ಮಾಸ್ಟರ್ಸ್. ನಾನಂತೂ ಖಂಡಿತವಾಗಿ ಧ್ಯಾನಕ್ ಬರೋಕ್ಕಿಂತ ಮುಂಚೆ ಕೂಡ ನಾನು ಏನೋ ಒಂದ್ ಕಲಿತಾ ಇದ್ದೆ ಮಾಸ್ಟರ್ಸ್ ಲೈಫ್ ಅಲ್ಲಿ. ನಾನು ನಾನು ತಗೊಂಡೆ ಅಂದ್ರೆ ಏನೋ ಒಂದ್ ವಿಷಯ ಆದ್ರೆ ನಾನು ಕಲ್ತ್ಬಿಟ್ಟೆ ಮೊಬೈಲ್ ಇಡ್ತಾ ಇದ್ದಿದ್ದು, ಸುಮ್ನೆ ಇಡ್ತಾ ಇರ್ಲಿಲ್ಲ ಮೊಬೈಲ್ನ. ಆ ಮೊಬೈಲ್ ನೋಡ್ತಾ ಇದೀನಾ, ಒಂದ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀನಾ, ಏನೋ ಕಲಿಯೋದನ್ನೇ ನೋಡ್ತೀನಿ ನಾನು. ಏನೋ ಹೊಸಾದು, ಏನೋ ಒಂದ್ ಕಲಿಯುವಂತದ್ದೇ ನಾನು ನೋಡ್ತಾ ಇರ್ತೀನಿ ಹೊರತು ಸುಮ್ನೆ ಆ ಇನ್ಸ್ಟಾಗ್ರಾಮ್ ಅಂತೆ, ಫೇಸ್ಬುಕ್ ನಾನು ಯೂಸ್ ಮಾಡಿದ್ರು ಅದ್ರಲ್ಲಿ ಕೂಡ ಒಂದ್ ಒಳ್ಳೆ ಮೆಡಿಟೇಷನ್ ಬಗ್ಗೆ ನಾನು ವಿಷಯನ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ನಮ್ಮ ಲೈಫ್ ನಲ್ಲಿ ನಾವು ಸಮಯನ ಸದ್ವಿನಿಯೋಗ ಮಾಡ್ಕೋಬೇಕು. ಯಾವಾಗ್ಲೂ ನಾವು ನಮ್ಮ ಲೈಫ್ ಅಲ್ಲಿ ಪ್ರತಿನಿತ್ಯ ಏನಾದ್ರೂ ಒಂದು ಹೊಸದನ್ನ ಕಲಿತಾ ಇರ್ಬೇಕು ಮಾಸ್ಟರ್ಸ್. ನಾಲೆಡ್ಜ್ ಅದು ಒಂಥರ ಓಷನ್ ಇದ್ದಂಗೆ. ನಾವ್ ಎಷ್ಟೇ ಕಲಿತ್ರುನು ನಾವ್ ಎಲ್ಲ ಕಲ್ತಂಗಲ್ಲ. ಇನ್ನೂ ಎಷ್ಟೋ ಕಲಿಯೋದಿರುತ್ತೆ, ಬೆಟ್ಟದಷ್ಟಿರುತ್ತೆ. ನಾವು ಒಂದ್ ಡ್ರಾಪ್ ಅಷ್ಟನ್ನು ಕಲ್ತಿರ್ತೀವಿ ಅಷ್ಟೇ. ಸಮಾಜ ನಮಗ್ ಕಲ್ಸೋದಾಗಿರ್ಬೋದು, ಒಂದ್ ನಾಲೆಡ್ಜ್ ಆಗಿರ್ಬೋದು. ಒಂದ್ ಬುಕ್ ನಾವು ಓದ್ತಾ ಇದ್ರೆ ನೀವು 10 ಜನ ಸ್ನೇಹಿತರ ಜೊತೆ, ಈಗ 10 ಜನ ಸ್ನೇಹಿತರ ಸಂಪಾದನೆ ಮಾಡೋಕ್ಕಿಂತ ಹೆಚ್ಚಾಗಿ ಆ ಬುಕ್ ನಿಮ್ಗೆ ಜ್ಞಾನವನ್ನ ಕೊಟ್ಟು ನಿಮ್ಗೆ ಸಮಾಜದಲ್ಲಿ ತಲೆ ಎತ್ತಂಗೆ ಮಾಡುತ್ತೆ. ಈಗ 10 ಜನ ಸ್ನೇಹಿತರು ಇದಾರೆ ಅಂದ್ರೆ ಯಾರೋ ಒಬ್ರು ಕೆಟ್ಟೋರಿದ್ದಾರೆ ಅದ್ರಲ್ಲಿ ಇದ್ದೇ ಇರ್ತಾರೆ ಅಲ್ವಾ? ಈಗ 10 ಫ್ರೆಂಡ್ಸ್ ಇದಾರೆ ನಮ್ ಜೊತೆ ಅಂದ್ರೆ ಅದ್ರಲ್ಲಿ ಯಾರೋ ಒಬ್ರೋ ಇಬ್ರೋ ಕೆಟ್ಟೋರ್ ಇರ್ತಾರೆ. ಅವ್ರ ಜೊತೆ ನಾವು ಮಾತಾಡ್ಕೊಂಡು ಸಮಯ ಕಳೆಯೋಕ್ಕಿಂತ ಒಂದು ಒಳ್ಳೆ ಸ್ಪಿರಿಚುವಲ್ ಬುಕ್ ನ ಇಟ್ಕೊಂಡು ಅದ್ರಲ್ಲಿ ನಾವು ಓದ್ತಾ, ಅದ್ರಲ್ಲಿ ಒಳ್ಳೆ ನಾಲೆಡ್ಜ್ ನಾವು ಪಡ್ಕೊಳ್ತಾ ಬಂದ್ರೆ, ಅಥವಾ ಏನಾದ್ರೂ ಒಂದು ಹೊಸದು ನಮ್ಮ ಲೈಫ್ ಅಲ್ಲಿ ಡೈಲಿ ನಾವು ಕಲಿತಾ ಬಂದ್ರೆ ನಮ್ಮ ಸಮಯ ಕೂಡ ಸದ್ವಿನಿಯೋಗ ಆಗುತ್ತೆ. ಆ 10 ಜನ ಸ್ನೇಹಿತರಿಗಿಂತ ಈಗ ಯಾರೋ ಒಬ್ರು ಕೆಟ್ಟೋರಿದ್ದಾರೆ, ಅವರಿಂದ ನಮ್ಗೆ ಏನೋ ಒಂದು, ಅವ್ರ ಸವಾಸ ಮಾಡಿ ನಾವೇನೋ ತಲೆ ತಗ್ಸೋ ಅಂತ ಕೆಲಸ ನಮ್ಮ ಲೈಫ್ ಅಲ್ಲಿ ಆಯ್ತು ಅಂದ್ರೆ ಏನಕ್ಕಾಗ್ಬೇಕದು? ಅಂತ ಫ್ರೆಂಡ್ಸ್ ನಮಗ್ ಯಾಕೆ ಬೇಕು? ಅವರು ನಮ್ಮ ತಲೆ ತಗ್ಸೋಂಗ್ ಮಾಡ್ಬೋದು, ಕೆಟ್ಟ ಸ್ನೇಹಿತರು ನಮ್ಮ ತಲೆ ತಗ್ಸೋ ಹಾಗೆ ಮಾಡಬಹುದು. ಆದ್ರೆ ನಾವು ನಮ್ಮ ಪುಸ್ತಕ, ನಾವ್ ಏನು ಒಂದು ಒಳ್ಳೆ ಸ್ಪಿರಿಚುವಲ್ ಬುಕ್ ನ ಇಟ್ಕೊಂಡು ಓದ್ತಾ ಇದ್ವಿ, ಆ ಪುಸ್ತಕ ನಮ್ಗೆ ಯಾವತ್ತೂ ಸಮಾಜದಲ್ಲಿ ತಲೆ ಎತ್ತಂಗೆ ಮಾಡುತ್ತೆ. ಅದರಿಂದ ನಾವು ಜ್ಞಾನವನ್ನ ಪಡ್ಕೊಳ್ತೀವಿ, ಇನ್ನೊಬ್ರ ಹತ್ರ ಹಂಚ್ಕೊಳ್ಬಹುದು ಆ ಒಳ್ಳೆಯ ಜ್ಞಾನವನ್ನ. ಯಾವತ್ತದು ನಮ್ಮ ತಲೆನ ತಗ್ಸೋ ಹಾಗೆ ಮಾಡಲ್ಲ. ಒಳ್ಳೆ ಆಧ್ಯಾತ್ಮಿಕ ಪುಸ್ತಕಗಳು ಯಾವತ್ತು ನಮ್ನ ತಲೆ ತಗ್ಸೋ ಹಾಗೆ ಮಾಡಲ್ಲ. ಸಮಾಜದಲ್ಲಿ ನಾವು ತಲೆ ಎತ್ತಿ ನಡೀತಾ ಇರ್ತೀವಿ ಯಾವಾಗ್ಲೂ. ಅದನ್ನ ನಾವು ನೆನ್ಪಲ್ಲಿ ಇಟ್ಕೊಳ್ಳೋಣ ಮಾಸ್ಟರ್ಸ್. ನೆಕ್ಸ್ಟ್, ಈಗ ನಿಮ್ಮ ಲೈಫ್ ಅಲ್ಲಿ ಏನೋ ಒಂದು ರಿಲೇಶನ್ಶಿಪ್, ಈಗ ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿಗೆ ಏನೋ ಆಗ್ತಾ ಇರೋದಿಲ್ಲ, ಏನೋ ಒಂದು ಜಗಳ ಆಗಿರುತ್ತೆ, ಏನೋ ಒಂದು ಪ್ರತಿಯೊಬ್ಬರ ಜೀವನದಲ್ಲಿ ಏನೋ ಒಂದು ಆಗಿರುತ್ತೆ ಅಲ್ವಾ? ಎಲ್ಲಾರ ಲೈಫು ಚೆನ್ನಾಗಿದೆ ಅಂತಾನೆ ಅಲ್ಲ, ಏನೋ ಒಂದು ಬೇಜಾರಾಗಿರುತ್ತೆ. ಹಸ್ಬೆಂಡ್ಗೆ ವೈಫ್ ಮೇಲೆ ಏನೋ ಬೇಜಾರಾಗಿರ್ಬೋದು, ಅಥವಾ ವೈಫಿಗೆ ಹಸ್ಬೆಂಡ್ ಮೇಲೆ ಏನೋ ಬೇಜಾರಾಗಿರುತ್ತೆ, ಏನೋ ಒಂದು ಬೈದ್ ಬಿಟ್ಟಿರ್ತಾರೆ. ಅದು ಮರೆಯಕ್ಕಾಗಲ್ಲ ಲೈಫ್ ಅಲ್ಲಿ. ಅಥವಾ ಮಕ್ಳುಗಳೇ ಬೈದ್ ಬಿಟ್ಟಿರ್ತಾರೋ, ಅಥವಾ ತಂದೆ ತಾಯಿಗಳೇ ಮಕ್ಳಿಗೆ ಬೈದ್ ಬಿಟ್ಟಿರ್ತಾರೋ, ಈ ತರ ಏನಾದ್ರು ಇದ್ದಾಗ
ಆ ರಿಲೇಶನ್ಶಿಪ್ ನ ನಾವು ಬೆಟರ್ ಆಗಿ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ಆ ವ್ಯಕ್ತಿ, ಪರ್ಟಿಕ್ಯುಲರ್ ವ್ಯಕ್ತಿ, ನಮ್ ಮಗನೇ ಆಗಿರ್ಬೋದು, ನನ್ ಮಕ್ಕಳೇ ಆಗಿರ್ಬೋದು, ಅಥವಾ ನಮ್ ಹಸ್ಬೆಂಡೇ ಆಗಿರ್ಬೋದು, ಅವರ ಫೋಟೋ ತಗೊಂಡು ಆ ಫೋಟೋವನ್ನ ನಮ್ ಕೈಲಿ ಇಟ್ಕೊಂಡು ನಾವ್ ನೋಡ್ಕೋತಾ ಯೂನಿವರ್ಸಿಗೆ ನೀವು ಸಾರಿ ಕೇಳಿ. ಡಿಯರ್ ಯೂನಿವರ್ಸ್, ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಬಿಟ್ಟು, ನನ್ಗೆ ಮತ್ತೆ ಈ ಪರ್ಸನ್ ಅಥವಾ ನನ್ ಮಗನೇ ಆಗಿರ್ಬೋದು, ನನ್ನ ಹಸ್ಬೆಂಡೇ ಆಗಿರ್ಬೋದು, ಏನೋ ಒಂದು ಮನಸ್ತಾಪ ಆಗಿದೆ, ಇದಕ್ಕೆ ನಾನು 100% ರೆಸ್ಪಾನ್ಸಿಬಿಲಿಟಿ ನಾನು ತಗೊಳ್ತಾ ಇದ್ದೀನಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಈ ರೀತಿ ಒಂದು ಪಾಸಿಟಿವ್ ಗ್ರಾಟಿಟ್ಯೂಡ್ ಅಫರ್ಮೇಶನ್ ನ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಮ್ಯಾಜಿಕಲ್ ವರ್ಡ್ಸ್ ನ ನೀವ್ ಯಾವಾಗ ಎಷ್ಟು ಹೆಚ್ಚು ಹೆಚ್ಚು ಆ ಫೋಟೋವನ್ನ ನೋಡ್ಕೊಂಡು ನೀವು ಹೇಳ್ಕೋತೀರೋ, ಅಷ್ಟು ಅವರಲ್ಲಿ ಬದಲಾವಣೆನ ನೀವೇ ನಿಮ್ಮ ಲೈಫಲ್ಲಿ ನೋಡ್ತೀರಾ ಮಾಸ್ಟರ್ಸ್. ಖಂಡಿತ ಇದು ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ. ನಾನು ಪ್ರತಿಯೊಂದು ಹೇಳಿರೋ ಪ್ರತಿಯೊಂದು ಟೆಕ್ನಿಕ್ಸ್ ಕೂಡ ನಾನು ನನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ನಾನು ನೋಡಿ ಒಳ್ಳೆ ರಿಸಲ್ಟ್ ಬಂದಿರೋದನ್ನೇ ನಿಮ್ಮ ಹತ್ರ ಹಂಚ್ಕೋತಾ ಇರೋವಂಥದ್ದು. ನೀವ್ ಹೇಳಿ ಮಾಸ್ಟರ್ಸ್, ಎಷ್ಟೇ ಸಲ ಈಗ ಏನೇ ಒಂದು ಮನಸ್ತಾಪ ಯಾರ ಜೊತೆ, ನಿಮ್ ಫ್ರೆಂಡ್ಸ್ ಜೊತೆನೆ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಜೊತೆಗೆ ಆಗಿರ್ಬೋದು, ನೀವ್ ಇದನ್ನ ಹೇಳ್ತಾ ಬನ್ನಿ. ಮೊಬೈಲ್ ಅಲ್ಲಿ ಅವ್ರ ಫೋಟೋ ಇದ್ದೇ ಇರುತ್ತಲ್ವಾ, ನಿಮ್ ಮಕ್ಳು ಫೋಟೋ ಇದ್ದೇ ಇರುತ್ತೆ, ನಿಮ್ ಹಸ್ಬೆಂಡ್ ಫೋಟೋ ಅಥವಾ ನಿಮ್ ವೈಫ್ ಫೋಟೋ ಇರುತ್ತೆ, ನಿಮ್ಮ ರಿಲೇಟಿವ್ಸ್ ಫೋಟೋ ಇರುತ್ತೆ. ಅದನ್ನ ನೋಡ್ಕೊಳ್ತಾ ಆ ಫೋಟೋಗೆ ನೀವ್ ಹೇಳ್ಕೊತಾ ಬನ್ನಿ. ಖಂಡಿತ ಅವ್ರಿಗೆ ನಿಮ್ ಮೇಲೆ ಎಷ್ಟೇ ಬೇಜಾರಾಗಿದ್ರು, ನಿಮ್ಗೆ ಅವ್ರ ಮೇಲೆ ಎಷ್ಟೇ ಬೇಜಾರಾಗಿದ್ರು, ಆ ಭಾವನೆ ಅನ್ನೋದು ಇಬ್ರು ಮೇಲೂ, ಇಬ್ರು ನಾನು ಇದು ನಮ್ಮ ಹಸ್ಬೆಂಡ್ ಅನ್ಕೊಳ್ಳಿ, ನಾನು ಅಥವಾ ನನ್ನ ಮಕ್ಕಳು ಅನ್ಕೊಳ್ಳಿ, ನಾನು ಅಥವಾ ನನ್ನ ಪೇರೆಂಟ್ಸ್ ಅನ್ಕೊಳ್ಳಿ, ನಮ್ಮ ಮಧ್ಯದಲ್ಲಿ ಏನೇ ಒಂದು ಮನಸ್ತಾಪ ಬಂದಿದ್ರು ಕೂಡ ನಾವ್ ಎಷ್ಟು ಆ ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಹೇಳ್ಕೊಳ್ತಾ ಅದನ್ನ ನಾವ್ ಹೇಳ್ತೀವೋ, ಅಷ್ಟು ರಿಲೇಶನ್ಶಿಪ್ ನಮ್ಗೆ ಹತ್ರ ಆಗ್ತಾ ಬರುತ್ತೆ. ಅಂದ್ರೆ ಆ ಮಧ್ಯದಲ್ಲಿ ಏನಿದೆ ಅದು ಬೆಟ್ಟದಂಗೆ, ಅದು ಏನು ಸಮಸ್ಯೆ ಬಂದಿದೆ ಅದು ಕರ್ಗೋಟೋಗುತ್ತೆ. ಆ ಸಮಸ್ಯೆನ ಕರಗಿಸುವಂತ, ಆ ಮನಸ್ತಾಪವನ್ನ, ಆ ಸಮಸ್ಯೆಯನ್ನ ಕರಗಿಸುವಂತ ಶಕ್ತಿ ನಾವ್ ಹೇಳ್ಕೊಳ್ಳುವಂತ ಪಾಸಿಟಿವ್ ಅಫರ್ಮೇಶನ್ಸ್ ಅಲ್ಲಿ ಖಂಡಿತ ಇದೆ ಮಾಸ್ಟರ್ಸ್. ಅದಂತೂ ಹೀಲಿಂಗ್ ವರ್ಡ್ಸ್, ಮ್ಯಾಜಿಕಲ್ ವರ್ಡ್ಸ್, ಹೋಪೋನೋಪೋನೋ ಪ್ರೇಯರ್ ಅನ್ನುವಂಥದ್ದು. ಅದನ್ನ ನೀವು ಮಾಡಿ ನೋಡಿ. ನೀವು ಅವ್ರ ಬಗ್ಗೆ ಅದೊಂದು ಮಾಡ್ಬೋದು, ನೀವು ಆ ರೀತಿ ಹೇಳ್ಕೊಳ್ಬಹುದು. ಜೊತೆಗೆ ಆ ವ್ಯಕ್ತಿಯ ಬಗ್ಗೆ ಒಂದು 10 ಗ್ರಾಟಿಟ್ಯೂಡ್ಸ್ ನ ಬರೆಯುವಂತದ್ದಾಗಿರೋ ಒಂದು ಬುಕ್ ಅಲ್ಲಿ ಬರೀಬಹುದು ಬೇಕಾದ್ರೆ. ಅವರು ನಿಮಗೆ ಹಿಂಸೆ ಕೊಟ್ಟಿರೋದನ್ನ ಬರೀಬಾರ್ದು, ಅವ್ರು ನಿಮಗೆ ಬೈದಿರೋದನ್ನ ಬರೀಬಾರ್ದು, ಜಸ್ಟ್ ಒಳ್ಳೇದೇ ಬರೀಬೇಕು. ಹೇ, ನಮ್ ಹಸ್ಬೆಂಡ್ ಅಪ್ಪ ಈ ತರ ಎಲ್ಲ ನನ್ನ ಮಕ್ಕಳನ್ನ ಟ್ರಿಪ್ಪಿಗೆ ಕರ್ಕೊಂಡೋದ್ರು, ಥ್ಯಾಂಕ್ ಯು ಮೈ ಡಿಯರ್ ಹಸ್ಬೆಂಡ್ ಅಂತ ಬರೆಯೋದು. ಮತ್ತೆ ಒಂದ್ ಒಳ್ಳೆ ಮೂವಿ ಕರ್ಕೊಂಡೋದ್ರಪ್ಪ ನಮ್ಮ ಹಸ್ಬೆಂಡ್, ಥ್ಯಾಂಕ್ ಯು ಮೈ ಡಿಯರ್ ಹಸ್ಬೆಂಡ್ ಅಂತ ಬರೆಯೋದು. ಮತ್ತೆ ಆತರ ಪರ್ಟಿಕ್ಯುಲರ್ ವ್ಯಕ್ತಿ ಬಗ್ಗೆ, ನಿಮ್ ಮಕ್ಕಳು, ನನ್ನ ಮಕ್ಕಳು ತುಂಬಾ ಚೆನ್ನಾಗಿ ಪಾಠಗಳನ್ನ ಕಲಿತಾ ಇದಾರೆ, ಕಾಲೇಜಲ್ಲಿ ತುಂಬಾ ಚೆನ್ನಾಗಿ ಪಾಠವನ್ನ ಕೇಳಿಸ್ಕೊತಾ ಇದಾರೆ, ಚೆನ್ನಾಗಿ ನನ್ ಮಕ್ಕಳು ಓದ್ತಾ ಇದಾರೆ, ಕಾಲೇಜ್ಗೆ ಟಾಪರ್ಸ್ ಆಗಿದ್ದಾರೆ, ಥ್ಯಾಂಕ್ ಯು ಮಕ್ಕಳೇ ಅಂತ ನಿಮ್ ಮಕ್ಕಳ ಮೇಲೆ ಬರೆಯುವಂತದ್ದು. ಆ ರೀತಿ ಎಷ್ಟು ಗ್ರಾಟಿಟ್ಯೂಡ್ಸ್ ಇರುತ್ತೆ ಮಾಸ್ಟರ್ಸ್. ಅವರಿಂದ ನಾವು ಒಳ್ಳೇದು ಏನೇನೋ ಆಗಿರುತ್ತೆ ನಮ್ ಲೈಫಲ್ಲಿ, ಎಷ್ಟೋ ಆಗಿರುತ್ತೆ, ಅವರಿಂದ ನಮ್ಗಾದಂತ ಕೆಟ್ಟದನ್ನ ನೀವು ನಿರ್ಲಕ್ಷ್ಯ ಮಾಡಿ, ಅವರಿಂದ ನಾವ್ ಏನ್ ಪಡ್ಕೊಂಡ್ವಿ, ಅವರಿಂದ ನಮ್ಗೆ ಎಷ್ಟು ಸುಖ ಸಂತೋಷ ಅನ್ನೋದು ಸಿಕ್ತು, ಅಷ್ಟಕ್ ಮಾತ್ರ ನೀವು ಗ್ರಾಟಿಟ್ಯೂಡ್ ನ ಬರಿತಾ ಹೋಗುವಂತದ್ದು. ಈ ರೀತಿ ನೀವು ಮಾಡ್ತಾ ಹೋದಾಗ್ಲೂ ಕೂಡ ನೀವ್ ಅವ್ರ ಹತ್ರ ನೀವ್ ಬೇಕಾದ್ರೆ ಮಾತೆ ಬಿಟ್ಟಿರ್ಬೋದು, ಮಾತೆ ಆಡ್ತಿಲ್ಲ ಅನ್ಕೊಳ್ಳಿ, ಅಂತ ಸಮಯದಲ್ಲಿ ಕೂಡ ಆ ಮನಸ್ತಾಪ ಅನ್ನೋದು ಕರಗಿ ನೀವೆಷ್ಟು ಗ್ರಾಟಿಟ್ಯೂಡ್ ಹೇಳ್ಕೊತಾ ಇರ್ತೀರಾ, ಮತ್ತೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ನೀವೆಷ್ಟು ಹೇಳ್ಕೊತಾ ಇರ್ತೀರಾ, ಅಷ್ಟು ಅವ್ರ ಮನ್ಸಲ್ಲೇ ಪರಿವರ್ತನೆ ಆಗೋದನ್ನ ನೀವು ಕಾಣ್ತೀರಾ. ನಿಮ್ಮ ಆ ಎನರ್ಜಿ ವೈಬ್ರೇಷನ್ಸ್ ಹೋಗಿ ಅವರನ್ನ ಮನ ಪರಿವರ್ತನೆ ಮಾಡುವಂತ ಶಕ್ತಿ ನೀವು ಹೇಳುವಂತ ಪಾಸಿಟಿವ್ ಅಫರ್ಮೇಶನ್ ಅಲ್ಲಿ ಇದೆ, ಆ ಹೀಲಿಂಗ್ ವರ್ಡ್ಸ್ ಅಲ್ಲಿ ಇದೆ, ಆ ಮ್ಯಾಜಿಕಲ್ ವರ್ಡ್ಸ್ ಅಲ್ಲಿ ಖಂಡಿತ ಇದೆ. ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ ಮಾಸ್ಟರ್ಸ್, ಆಯ್ತಾ. ಹೀಗೆ ನಾವು ನಮ್ಮ ಲೈಫ್ ಅಲ್ಲಿ ಎಂತ ಗಂಡನೇ ಇರ್ಲಿ, ಆತ ಡ್ರಂಕರ್ಡೇ ಆಗಿರ್ಲಿ, ಕೆಟ್ಟ ವ್ಯಕ್ತಿನೇ ಆಗಿರ್ಲಿ, ನಮಗ್ ಬೇಜಾರು ಮಾಡಿರ್ಲಿ, ಏನೇ ಆಗಿದ್ರು ಕೂಡ ಆತನಲ್ಲಿ ಒಂದು ಮನ ಪರಿವರ್ತನೆ ಆಗೋದನ್ನ ನೀವೇ ಕಾಣ್ತೀರಾ. ಖಂಡಿತ ಇದನ್ನ ಮಾಡಿ ನೋಡಿ ಮಾಸ್ಟರ್ಸ್. ಯಾವತ್ತು ನಾವು ಅವ್ರಿಗೆ ಥ್ಯಾಂಕ್ ಯು ಹೇಳ್ಕೊತಾ ಇರ್ಬೇಕಂತೆ, ಕಂಪ್ಲೇಂಟ್ ಮಾಡಬಾರ್ದಂತೆ, ಜಡ್ಜ್ಮೆಂಟ್ ಕೊಡಕ್ ಹೋಗ್ಬಾರ್ದಂತೆ. ಓಕೆ, ನೆಕ್ಸ್ಟ್ ತುಂಬಾ ಟೆಕ್ನಿಕ್ಸ್ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ತಿಳಿಸ್ತಾ ಬರ್ತಾ ಇದ್ದೀನಿ. ಇನ್ನು ಮಾತಾಡ್ಬೋದಾ ಮ್ಯಾಮ್, ಅಥವಾ ಸಾಕಾ, ಸಮಯ ಆಗ್ತಿದ್ಯಾ? ಮ್ಯಾಮ್ ಇನ್ನು 4 minutes ಇದೆ.
ನೀವಿನ್ನು ಕಂಟಿನ್ಯೂ ಮಾಡಿ ಮ್ಯಾಮ್, ಯಾಕಂದ್ರೆ ಇಟ್ಸ್ ಅ ವೆರಿ ಗ್ರೇಟ್ ಟಾಪಿಕ್ ನೀವು ಮಾತಾಡ್ತಿರೋದು. ಪ್ರತಿಯೊಬ್ಬರಲ್ಲೂ ಇದು ಬೇಕಾಗುತ್ತೆ ಇನ್ಫಾರ್ಮೇಶನ್. ಸುಮಾರು ಜನಕ್ಕೆ ಕ್ವಶನ್ಸ್ ಇರುತ್ತೆ, ನನಗೂ ಕ್ವಶನ್ಸ್ ಇದೆ. ಸೊ ಇನ್ ಅದೇ ಮಾಸ್ಟರ್ಸ್ ಕ್ವಶನ್ ಆನ್ಸರ್ಸ್ಗೆ ಟೈಮ್ ಬೇಕಿಲ್ಲ ಸರ್, ಅದಕ್ಕೋಸ್ಕರ ಅದೇ ಮ್ಯಾಮ್. ಕೇಳ್ದೆ. ಮ್ಯಾಮ್ ಇಫ್ ಯುರ್ ಓಕೆ, ಇವಾಗ ಡಿಸ್ಕನೆಕ್ಟ್ ಆದರೆ ಎವ್ರಿಬಡಿ ವಿಲ್ ರೀಜಾಯಿನ್. ಪರವಾಗಿಲ್ವಾ ನಿಮಗೆ? ಅಲ್ಲ, ಅದು ಹಾಗೆ ಒಂದೇ ಕ್ಲಾಸ್ ಆಗಿ ಅದು ಇದಾಗುತ್ತಾ, ಕಂಟಿನ್ಯೂ ಮ್ಯಾಮ್ ಆಗುತ್ತಾ? ಇಲ್ಲ ಮ್ಯಾಮ್, ಆಗುತ್ತೆ ಮ್ಯಾಮ್. ಅಂದರೆ ನಾನು ರೆಕಾರ್ಡಿಂಗ್ ಹಿಂದ್ಗಡೆ ರೆಕಾರ್ಡ್ ಆಗ್ತಾ ಇರುತ್ತೆ. ಆದ್ಮೇಲೆ ಕಂಪ್ಲೀಟ್ ಆದಮೇಲೆ ಒಂದು ಜಸ್ಟ್ 2 ಮಿನಿಟ್ಸ್ ಟೈಮ್ ಕೊಡಿ, ನಾನು ಮತ್ತೆ ಅದು ಕಂಪ್ಲೀಟ್ ಆದ್ಮೇಲೆ ಮತ್ತೆ ರೀಜಾಯ್ನ್ ಆಗ್ತೀನಿ. ಎಲ್ಲರೂ ರೀಜಾಯ್ನ್ ಆಗಲಿ, ಮತ್ತೆ ರೆಕಾರ್ಡಿಂಗ್ ಎನೇಬಲ್ ಮಾಡ್ತೀನಿ. ಅಲ್ಲ, ನನಗೆ ಟೈಮ್ ಆಗ್ತಿದೆ ಸರ್, ಹಾಗಾಗಿ ಮಕ್ಕಳು ಬರೋ ಟೈಮ್ ಆಯ್ತು. ಓ ಸೊ ಹೌದು ಮ್ಯಾಮ್, ಓಕೆ ಮ್ಯಾಮ್. ಮ್ಯಾಮ್ ಇನ್ನು 3 ಮಿನಿಟ್ಸ್ ಇದೆ. ಮತ್ತೆ ನಾವು ಬೇಕಾದ್ರೆ ನೆಕ್ಸ್ಟ್ ಇನ್ಯಾವಾಗಾದ್ರೂ ಕ್ಲಾಸ್ ಶೋರ್. ತಗೊಂಡಾಗ ನಾನು ಕಂಟಿನ್ಯೂ ಮಾಡ್ತೀನಿ ಮಾಸ್ಟರ್ಸ್. ಎಲ್ಲ ಖಂಡಿತ ಮ್ಯಾಮ್. ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಎಲ್ಲ ನೋಟ್ ಡೌನ್ ಮಾಡಿಕೊಳ್ಳಿ. ಈಗ ಸಮಯ ಒಂದು 2-3 ಮಿನಿಟ್ಸ್ ಇದೆ. ಯಾರಾದ್ರೂ ಪ್ರಶ್ನೋತ್ತರ ಕೇಳೋದಿದ್ರೆ, ಮಾತಾಡೋದಿದ್ರೆ ಮಾತಾಡ್ಬೋದು. ಓಕೆ ಮ್ಯಾಮ್, ನನ್ನ ಕ್ವಶನ್ ಇದೆ. ಇವಾಗ ನೀವು ಮನಿ ಬಗ್ಗೆ ಹೇಳ್ತಾ ಕೇಳಿಸ್ತಾ ಇದ್ರಿ. ಮನಿ ಬಗ್ಗೆ ಹ್ಮ್ ಅಫರ್ಮೇಷನ್ ಎಲ್ಲ ಒಳ್ಳೆ ಬ್ಯೂಟಿಫುಲ್ ಟಾಪಿಕ್ಸು. ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ, ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್. ಮ್ಯಾಮ್ ಮನಿ ಬಗ್ಗೆ ಹೇಳ್ತಾ ಇದ್ರಿ. ಸೊ ನಾವು ಲೋಕ ಕಲ್ಯಾಣಕ್ಕೆ ಕ್ಯಾಶ್ ಟ್ರಾನ್ಸಾಕ್ಷನ್ ಸಮ್ಟೈಮ್ಸ್ ಮಾಡೋದಿಲ್ಲ, ವಿಲ್ ಡೂ ಆನ್ಲೈನ್ ಪೇಮೆಂಟ್. ಆ ಥರ ಟೈಮಲ್ಲಿ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಇದನ್ನು? ಆನ್ಲೈನ್ ಪೇಮೆಂಟ್ ಮಾಡ್ಬೇಕಾದ್ರೂ ಅಷ್ಟೇ ಸರ್. ನೀವೇ ಫೋನ್ ಪೇ ತಗೊಂಡ್ ಫೋನ್ ಪೇ ಗೂಗಲ್ ಪೇ ನ ಮಾಡ್ತಾ ಇರ್ತೀರಲ್ಲ, ಆ ಟೈಮಲ್ಲಿ ಕೂಡ ಈ ಹಣವನ್ನ ನಾನು ಅವ್ರಿಗೆ ಕಳಿಸ್ತಾ ಇದ್ದೀನಿ, ಸೆಂಡ್ ಮಾಡ್ತಾ ಇದೀನಿ ಈ ಮನಿನ. ಐ ಲವ್ ಯು ಸೋ ಮಚ್ ಮೈ ಡಿಯರ್ ಮನಿ, ನಿನ್ನ ನಾನು ಇಲ್ಲಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಅವ್ರಿಗೆ ಕಳಿಸ್ತಾ ಇದ್ದೀನಿ. ನೀನು ಮತ್ತೆ ಮಲ್ಟಿಪ್ಲೈ ಆಗಿ ನನ್ನ ಹತ್ರ ವಾಪಸ್ ಬರ್ತಾ ಇದೀಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಂದೇ ಬರ್ತೀಯಾ, ನೀನ್ ನನ್ನ ಹತ್ರ ವಾಪಸ್ ಬಂದೇ ಬರ್ತೀಯಾ, ಯಾವ್ದೇ ರೀತಿಯಲ್ಲಾಗಿರ್ಬೋದು, ಬಂದೇ ಬರ್ತೀಯಾ ಅಂತ ಹೇಳ್ಕೊಂಡು, ಅಥವಾ ಮನ್ಸಲ್ಲಿ ಜೊತೆಗೆ 708 ಅಂತ ಒಂದು ನಂಬರ್ ಹೇಳ್ಕೊಂಡು, ಆಮೇಲೆ ಆ ಫೋನ್ ಪೇ ನೀವ ಮಾಡುವಂತದ್ದು. ಓಕೆ ಮ್ಯಾಮ್. ಅವಾಗ ಥ್ಯಾಂಕ್ ಯು ಮ್ಯಾಮ್. ಅದು ವರ್ಕ್ ಆಗುತ್ತೆ ಸರ್. ಮ್ಯಾಮ್ ವಾಟ್ 708 ಅನ್ನೋದು ಏನು ಮೇಡಮ್ ಅದು? ಅದು ಒಂದು ಮನಿ ಅಟ್ರಾಕ್ಟಿಂಗ್ ನಂಬರ್ ಅಂತ ಹೇಳ್ತಾರೆ ಸರ್ ಅದು. ಓಕೆ. ಅದನ್ನ ನೀವು ಮನ್ಸಲ್ಲಿ ಜಸ್ಟ್ ಹೇಳ್ಕೊಳ್ಳೋದು. ನೀವು ಎಲ್ಲೇ ಈಗ ಒಂದು ತರಕಾರಿ ಶಾಪಿಗೆ ಹೋಗ್ತೀರಾ, ಅಲ್ಲಿ ನೀವು ತರಕಾರಿ ತಗೊಳ್ತೀರಾ, ಮನಿಯನ್ನ ಕೊಡ್ತಿರಲ್ಲ ಅವ್ರಿಗೆ, ಹಣವನ್ನ ಹ್ಞೂ. ಕೊಡ್ಬೇಕಾದ್ರೆ ನೀವು ಮನ್ಸಲ್ಲಿ 708 ಅಂತ ಹೇಳ್ಕೊಂಡು ಕೊಟ್ರೆ ಅದು ನಿಮಗೆ ಹತ್ರ ಮತ್ತೆ ವಾಪಸ್ ಬರುತ್ತೆ ಅಂತ. ಅಂದ್ರೆ ಯೂನಿವರ್ಸಿಗೆ ಆ ನಂಬರ್ನ ಕೂಡ ಅದು ಇನ್ನು ಅರ್ಥ ಮಾಡ್ಕೊಳ್ಳುತ್ತೆ ಯೂನಿವರ್ಸ್ ಅಂತ ಹೇಳ್ತಾರೆ. ಓಕೆ. ಆ 708 ಅನ್ನೋ ನಂಬರ್ ಅಲ್ಲೇನೆ, ಈಗ ನೋಡಿ ಎಷ್ಟೋ ಫ್ರೀಕ್ವೆನ್ಸಿ ಇದೆ, ನಮ್ಮ ಸುತ್ತ ಎಷ್ಟೋ ಫ್ರೀಕ್ವೆನ್ಸಿ ಇದೆ. ನಾವ್ ಎಲ್ಲಿಗೆ ಟ್ಯೂನ್ ಆಗ್ತೀವಿ? ನಮ್ಗೆ ಇವಾಗ ಒಂದು ರೇಡಿಯೋ ಚಾನೆಲ್, ಒಂದು FM ಸ್ಟೇಷನ್ ಇದೆ ಅಂದ್ರೆ, ನಾವು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿನ ನಾವು ಟ್ಯೂನ್ ಮಾಡ್ಕೊಂಡಾಗ ಮಾತ್ರನೇ ನಮ್ಗೆ ಆ ಚಾನೆಲ್ ಕನೆಕ್ಟ್ ಆಗುವಂತದ್ದು. ಹಾಗೆ ಈ ಮನಿ ಕನೆಕ್ಟ್ ಆಗಕ್ಕೆ 708 ನಂಬರ್, ಇದು ಒಬ್ರು ನ್ಯೂಮರಾಲಜಿಸ್ಟ್ ಹೇಳಿರೋದನ್ನ ನಾನು ಕಲ್ ಅಂದ್ರೆ ಕೇಳಿದ್ದೆ, ಇನ್ಫಾರ್ಮೇಶನ್ ಇದನ್ನ ತಿಳ್ಕೊಂಡಿದ್ದೆ. ಹಾಗಾಗಿ ನಿಮ್ಮ ಹತ್ರ ನಾನು ಹಂಚ್ಕೊತಾ ಇದ್ದೀನಿ. ಓಕೆ ಗ್ರೇಟ್ ಅವರು ಮ್ಯಾಮ್. ಒಳ್ಳೆ ಫೇಮಸ್ ಇವರು, ಹ್ಞೂ. ಅವರಿಂದ ನಾನು ಕಲ್ತ್ಕೊಂಡಿದ್ದೆ. ಬಟ್ ಅವ್ರ ಹತ್ರ ಕೇಳಿದ್ದೆ, ಅವ್ರ ಹತ್ರ ಇನ್ಫಾರ್ಮೇಶನ್ ನಾನು ತಿಳ್ಕೊಂಡಿರೋದನ್ನ ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್, ಸೆವೆನ್ ಥ್ಯಾಂಕ್ ಯು ಜೀರೋ ಸೊ ಏಟ್ ಮಚ್. ಅನ್ನೋ ನಂಬರು ನೀವು ಶೋರ್ ಮ್ಯಾಮ್. ಮನ್ಸಲ್ಲಿ ಹೇಳ್ಕೊಂಡು ಅವ್ರಿಗೆ ಕೊಡುವಂತದ್ದು. ಮತ್ತೆ ಈ ಮನಿನ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ಪೆಂಟ್ ಅಂತ ಹೇಳ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಈ ಮನಿ ಖರ್ಚು ಮಾಡ್ತಾ ಇದೀನಿ ಅಂತ ಯಾವತ್ತೂ ಹೇಳ್ಕೋಬಾರ್ದು. ಐ ಆಮ್ ಇನ್ವೆಸ್ಟಿಂಗ್ ದಿಸ್ ಮನಿ ಟು ದಿಸ್ ಪರ್ಸನ್, ಯು ಆರ್ ಕಮಿಂಗ್ ಬ್ಯಾಕ್ ಟು ಮಿ ಮಲ್ಟಿಪ್ಲೈಡ್. ನೀನ್ ನನ್ನ ಹತ್ರ ಮತ್ತೆ ಮಲ್ಟಿಪ್ಲೈ ಆಗಿ ವಾಪಸ್ ಬರ್ತಾ ಇದೆಯಾ, ಥ್ಯಾಂಕ್ ಯು ಮನಿ ಅಂತ ಹೇಳ್ಕೊಂಡು ಕೊಡುವಂತದ್ದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್ ಯಾರಿಗಾದರೂ ಕ್ವಶನ್ಸ್ ಇದೆಯಾ? ವಿ ಹ್ಯಾವ್ ಲೆಸ್ ದನ್ ಅ ಮಿನಿಟ್. ಮಾಡ್ಕೊಂಡು ಕೇಳ್ಬೋದು ಮಾಸ್ಟರ್ಸ್. ಮ್ಯಾಮ್ ಇಟ್ಸ್ ರಿಯಲಿ ಎ ಗ್ರೇಟ್ ಸೆಷನ್. ಇನ್ನೊಂದು ದಿನ ಖಂಡಿತ ನೀವು ತೊಗೊಬೇಕು ಕ್ಲಾಸು ನಮ್ಮಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಾಯಿ ಧ್ಯಾನಧಾರ ಮೆಡಿಟೇಷನ್ ಗ್ರೂಪ್ ಇಡೀ ಟೀಮ್ಗೆ ನಾನು ಅನಂತ ಕೋಟಿ ಕೃತಜ್ಞತೆಗಳನ್ನ, ಲೋಡ್ಸ್ ಆಫ್ ಗ್ರಾಟಿಟ್ಯೂಡ್ ನ ತಿಳಿಸ್ತಾ ಇದ್ದೀನಿ, ಈ ಗೋಲ್ಡನ್ ಅಪರ್ಚುನಿಟಿನ ನನಗೆ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್. ಪತ್ರಿಜಿ, ಜೈ ಹೋ ಪತ್ರಿಜಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್ ಮ್ಯಾಮ್.